ನೀರಜ ಭವಾಂದೋ ಭವಾಂಡೋರಯತ್ತಿತಿ ಕಾರಣನ ಕೈವಲ್ಯದಾಯಕನೆ ನಾರಸಿಂಹನ ನಮಿಪೆ ಕರುಣಿಪುದೆ ಮಗ ಮಂಗಳವ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಂ ತಮೋಂಧಂ ಸಂಸಾರಿಣಾಂ ಕರುಣಯಾಗ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಶ್ರುತಿಕ್ಷೀರಾಬ್ಧಿಮಾಮಚ್ಚ ಧೀಮಂದರಮಘೀಭೃತ ಪ್ರಾಪ್ತ ನ್ಯಾಯಸುಧಾನೇನ ತಂಜಯೀಂದ್ರಮಹಂ ಭಜೆ ವ್ಯಾಸರಾಜೇಂದುಮಾಶಾಸೆ ಚಂದ್ರಿಕಾಯಶ್ಚ ಸಮ್ಮತ ದುರ್ವಾರಿಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವರಯಾತ್ರಯಾನ್ ಭಕ್ತಾನಾಂ ಮಾನಸಾಂಭೋಡಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಪ್ರಣಮತ್ಕಾಮಧೇನುಂಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾರಚಿಂತಾಮಣಿಮುಪಾತ್ಮಗೆ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪರಪಂಕಡೆ ಕಾಮಿತಾಶೇಷ ಕಲ್ಯಾಣ ಕರುಣಾಕಲ್ಪಪಾದಪೋ ಅನವದ್ಯಾತ್ಮಚಾರಿತ್ರಂ ವಾದಿಹದ್ಯೋತಭಾತ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯೋತಭಾತ್ವರಂ ಆಪಾರಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಸ್ವಸ್ಥಸ್ತು ಸತಾಂ ಅಠೇಷು ಸನ್ಮಂಗಲಾನಿ ಭವಂತು. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತ ನಮಸ್ಕಾರ ಮಾಡಿ ಕರುಣಾಸಂಧಿಯ ಕೆಲವು ಮಾತುಗಳನ್ನು ಅವಗಾಹನೆಗೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತೇನೆ. ದೊಡ್ಡ ಸಾಗರ ಅದು. ಪದ್ಯಗಳು ಅಲ್ಪವಾದರೂ ಅದರ ಆಳಕ್ಕೆ ಇಳಿದು ಎಲ್ಲ ಹೇಳ್ತೀವಿ ಅಂದರೆ ನಮ್ಮ ಯೋಗ್ಯತೆಯೂ ಅಲ್ಲ, ಗೊತ್ತಿರುವಷ್ಟು ಹೇಳುವ ಅಂದರೆ ಪುರುಸೊತ್ತೂ ಇಲ್ಲ. ಅದು ದೊಡ್ಡವರು ಮುಂದೆ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಲ್ಲಿ ಹಪರಂಗಳಲಿಟ್ಟು ಸಲಹುವುದು ಭುವನ ಪಾವನವೆನಿಪ ರಮಾಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ದೇವರ ಅಪಾರ ಕಾರುಣ್ಯವನ್ನ ಎಳೆಯಾಗಿ ದಾಸರಾಯರು ಬಿಡಿಸಿಕೊಡ್ತಾ ಇದ್ದಾರೆ. ಅವರು ಕರುಣಾ ಸಮುದ್ರ. ಆದ್ದರಿಂದ ನಮ್ಮ ಅಸ್ತಿತ್ವ, ನಮ್ಮ ಮಾತು, ಇನ್ನೊಂದು ಮತ್ತೊಂದು, ನಾವು ಹೇಗೆ ಇದ್ದರೂ ಅವನ ಕಾರುಣ್ಯ ದೊಡ್ಡದಾದ್ರಿಂದ ನಾವಿರ್ತೇವೆ. ನಮ್ಮ ಅಸ್ತಿತ್ವವೇ ಸತ್ತಾ ಪ್ರತೀತಿ ಪ್ರವೃತ್ತಿ ಅಂತ ತಾನೆ ಈ ಫಲಿಮಾರಭಟ ಸ್ವಾಮಿಗಳು ವಿದ್ವಾಂಸ ಹೇಳಿದ್ರಲ್ಲ. ಈ ಮೂರು ಅವನ ಅಧೀನ ಅಂತ ಆದಮೇಲೆ ನಾವು ಇನ್ನೂ ಇದ್ದೀವಿ. ನಾವಿರೋದೇ ಅವನ ಅನುಗ್ರಹ, ಅವನ ಕಾರುಣ್ಯ, ಬೇರೆ ಇನ್ನೇನು ಬೇಕಾಗಿಲ್ಲ. ಜ್ಞಾನ ಎಂಥ ಒಂದು ಅದ್ಭುತವಾದದ್ದು. ಆ ಜ್ಞಾನದ ಬಗ್ಗೆ ಅಜ್ಞಾನಿಗಳಿಗೆ ಏನು ಹೇಳಿದ್ರೂ ಗೊತ್ತಾಗೋದಿಲ್ಲ. ಲೇಷ ಜ್ಞಾನವಿದ್ದರೂ ಅದರ ಮಹತ್ವವನ್ನ ಸ್ವಲ್ಪ ತಿಳ್ಕೊಂಡ್ರೆ ಏನು ಕಾರುಣ್ಯವೋ ಸ್ವಾಮಿ, ಜ್ಞಾನ ಕೊಟ್ಟಿದೆಯಲ್ಲೋ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಒಂದು ಕ್ಷಣ ದೇವರು ಲಕ್ಷ್ಮೀದೇವಿಗೆ ಬೇಡ, ಜ್ಞಾನ ಬೇಡ ಅಂದರೆ ಶೂನ್ಯ ಆಗ್ಬಿಡ್ತಾಳೆ. ಶ್ವಪಚಾರಪಿ ಕಟ್ಟತ್ತಂ ಬ್ರಹ್ಮೇಶಾನಾಯ ಅನಾದಯಸ್ವರ ಬ್ರಹ್ಮೇಶಾನಾದಯಸ್ವರ. ಈಶಾನಾದಿಗಳಿಗೆ ಶೂನ್ಯವಾಗಿ ಬಿಡಬಹುದು. ದೇವರು ಅವ್ರಿಗೆಲ್ಲ ಹಾಗೆ ಮಾಡೋದಿಲ್ಲ, ಮಾಡಬಲ್ಲ, ಮಾಡೋದಿಲ್ಲ. ನಮ್ಗೆ ಹಾಗಾಗತ್ತೆ. ಒಮ್ಮೆ ವ್ಯಾಸಪೀಠದಲ್ಲಿ ಕೂಡಿಸಿ
ಇನ್ನೊಮ್ಮೆ ತುಂಟತನ ಮಾಡಿದ್ರೆ ಲಿಡ್ ಕ್ಯಾಪ್ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿಯೋ ಕೆಲಸ ಕೂಡ ಕೊಟ್ಟು ಬಿಡಬಹುದು. ತುಂಟತನ ಮಾಡಿದ್ರೆ ಇದೇನು ಅಸಂಭಾವಿತವ? ಭಾಷ್ಯದ ಮಾತಿದು, ನನ್ನ ಮಾತೆ, ಸರ್ವಜ್ಞಾಚಾರ ಮಾತು. ಸಾಮಾನ್ಯ ಜನಗಳು ವಿಪರೀತವಾಗಿ ನಡೆದುಕೊಂಡರೆ ಏನು ಬೇಕಾದ್ರೂ ಆಗಿಬಿಡಬಹುದು. ನಮಗೂ ಜ್ಞಾನ ಕೊಟ್ಟಿಯಾನಲ್ಲ ಸ್ವಾಮಿ. ಇವತ್ತು ನಿದ್ರೆ ಬಂದು ಹೋಗಿತ್ತು, ನಾನೇನಾದರೂ ಮದ್ರಾಸ್ಗೆ ಇಳಿದು ಬಿಟ್ಟಿದ್ರೆ ಕಥೆ ಗೋವಿಂದ, ಎಲ್ಲೋ ಹೋಗಿ ಟ್ರಿಪ್ಲಿಕೇನ್ಗೆ ಎಲ್ಲೋ ಸ್ನಾನಾಗಿನ ಮಾಡಿಕೊಂಡು, ಯಾಕೋ ತಿರುವಳ್ಳೂರಂತ ಒಬ್ಬ ಬಸ್ಸಲ್ಲಿ ಹೇಳಿದಾಗೆ ಅವನ್ನ ಯಾರೋ ಒಂದಾಚೆ ವಾಡ ಅಂತ ಇನ್ನೊಬ್ಬರು ಕರೆದ, ಪಟ್ಟಂತ ಎದ್ರೆ ನಿಂತು ಒಂದು 2-3 ಸೆಕೆಂಡ್ ಆಗ್ಬಿಟ್ಟಿರ್ಬೋದು. ನಿಂತು ಬಿಟ್ಟಿದೆ, ರೈಲು ಹೋಗ್ತಾನೂ ಇಲ್ಲ, ನಿಂತೇ ಬಿಟ್ಟಿದೆ. ಹೋಗ್ಬೇಕಾದ್ರೆ ಕೂಗಿದ್ರೆ ಬೇರೆ ವಿಚಾರ, ನಿಂತು ಬಿಟ್ಟಿದ್ರೆ ಇನ್ಮೇಲೆ ಹೊರಟು ಬಿಡುತ್ತೆ. ಏನು ಕಾರುಣ್ಯವೋ ಸ್ವಾಮಿ ನಿಂದು. ಸುಖವಾಗಿಲ್ಲಿ 4:15 ಇಲ್ಲಿ ಬಂದುಬಿಟ್ಟೆ. ಹೇಳಕ್ ಇದನ್ನ ಕಾರುಣ್ಯ ಅನ್ಬೇಕಾ? ನಾ ಹೇಳ್ತಾ ಇರ್ತೀನಿ, ಇವತ್ತೇನು ದೇವರು ಕಾರುಣ್ಯ, ಸಾರು ಎಂಥ ರುಚಿ ಅಂತೀವಿ. ಅಯ್ಯೋ ಪ್ರಾರಬ್ಧವೇ, ಅಡುಗೆ ರುಚಿ ಇದ್ರೆ ಕಾರುಣ್ಯ. ಇನ್ನೇನು ನಾನು ಹೇಳಿದ್ನಲ್ಲ, ಈಗ ಬೆಳಗ್ಗೆ ಎಚ್ಚರ ಆದ್ರೆ ನಂದು ಇಂಪ್ಯಾಕ್ಟ್ ಆಗಿತ್ತು ಹೇಳ್ಬಿಟ್ಟೆ, ಅದು ಯಾವುದೂ ಅಲ್ಲ. ಜಗತ್ಪತಿ ನಮಗೆ ಜ್ಞಾನಭಕ್ತಿ ವೈರಾಗ್ಯ ಕೊಟ್ರೆ, ಬದುಕಿನಲ್ಲಿ ಪ್ರಾಮಾಣಿಕತೆ ಕೊಟ್ರೆ ಅದು ಕಾರುಣ್ಯ. ಅದು ತಕ್ಕಮಟ್ಟಿಗೆ ಕೊಡ್ತಾ ಇದ್ದಾನೆ, ಅಷ್ಟು ಸುಲಭ ಅಲ್ಲ. ಜಗತ್ಪತಿಯ ಕಾರುಣ್ಯ ನೋಡಿ, ಅದು ಅರ್ಥ ಆಗ್ಬೇಕಾದ್ರೆ ಕೇಳಬೇಕೋ ಬೇಡ? ಕೇಳೋದೋ ಗೊತ್ತಿಲ್ಲ. ಕೇಳಬಾರ್ದನ್ನೆಲ್ಲ ಕೇಳೇ ಅಭ್ಯಾಸ ಈ ಕಿವಿಗೆ. ಕೇಳಬೇಕಾದ್ದನ್ನು ಯಾವುದು ಕೇಳಿದ್ದೇವೆ? ಕೇಳದೇ ಇದ್ರಿಂದ ಆಗುವ ಹಾನಿ ಏನು? ಕೇಳಿದ್ರಿಂದ ಆಗುವ ಲಾಭವೇನು? ಏನು ಗೊತ್ತಿಲ್ಲ ನಮಗೆ. ಶ್ರವಣ ಮನಕಾನಂದವೀವುದು. ಶ್ರವಣವು ಮನಕಾನಂದ ಅಲ್ಲ, ಶ್ರೋತ್ರ ಮನೋಭಿರಾಮಾತ್. ಕಿವಿಗೂ ಕೇಳ್ತಾ ಇದ್ದಾಗೆ ಹರಿವಾರ್ತೆ, ಕಿವಿಗೆ ಆನಂದ. ಇನ್ನು ಅರ್ಥವಾದರೆ ಮನಸ್ಸಿಗೆ ಆನಂದ. ಭವಜನಿತ ದುಃಖಗಳ ಕಳೆಯುವುದು. ಸಂಸಾರ ಅಂದಮೇಲೆ ದುಃಖ ಇಲ್ಲದೆ ಇರುತ್ತಾ? ಎಷ್ಟು ಬಗೆಯಾದ ದುಃಖಗಳು. ಆ ದುಃಖವನ್ನೆಲ್ಲ ನಾಶ ಮಾಡಿಬಿಡುತ್ತದೆ. ಬರೀ ದುಃಖ ಹೋಗೋದನ? 2 ವಿಧ ಸುಖವೀವ ಗುರು ಮಧ್ವ ಮುನಿವರರ ಪರಮ ಮತ ಪಿಡಿದು ಹರಿಚರಿತಾಮೃತವ ಸವಿದು ದಿನಗಳನ್ನು ಕಳೆವ ಜನರೇ ಸುಜನರೋ. ಇಲ್ಲೂ ಸುಖ ಕೊಡ್ತಾನೆ, ಮೋಕ್ಷ ಸುಖ ಅಂತೂ ಬಿಡ್ರಿ. ಸಾಧನೆ ಕಾಲದಲ್ಲಿ ಸುಖವಾಗಿದ್ರೆ ವೈರಾಗ್ಯ ಮಾತು ಕಿವಿಗೆ ರುಚಿಸತ್ತೆ. ಇಲ್ಲದೇ ಇದ್ರೆ ಏನ್ ರುಚಿಸತ್ರಿ? ದ್ವಾದಶಿ ಪಾರಣೆಗೆ ರೆಡಿ ಇದೆ ಅನ್ಕೊಂಡು ಏಕಾದಶಿ ಉಪವಾಸದಲ್ಲಿ ನಾವು ಅಷ್ಟು ಉತ್ಸಾಹದಿಂದ ಮಾಡ್ತೀವಿ. ದ್ವಾದಶಿ ಖಂಡಿತ ನಿಮ್ಗೆ ಪಾರಣೆ ಆಗೋದು ಗ್ಯಾರಂಟಿ ಇಲ್ಲ ಅಂದ್ರೆ ನಾವೆಲ್ಲ ಖಂಡಿತ ಉಪವಾಸ ಮಾಡ್ಲಿಕ್ಕಿಲ್ಲ. ಆದ್ರೆ ಆಗಬಹುದು, ಮಾಡಿ ನೋಡಬಹುದು, ಯಾರು ಮಾಡ್ತಾರಲ್ಲಿ? ಇಲ್ಲಿ ನಮಗೆ ಸಾಧನೆ ಸುಖವಾಗಿ ಆಗಲಿ ಅನ್ಕೊಂಡು ಹೇಳ್ಬೋದೋ ಇಲ್ಲ. ಒಂದು ಹೇಳ್ತೇನೆ ನೋಡಿ, ಏನೇನೋ ಮಾಡಿ ಈ ಪ್ರಾರಬ್ಧಗಳೆಲ್ಲ ರಾಕ್ಷಸರು ಅಧಿಕಾರದಲ್ಲಿ ಕೂತ್ಕೊಂಡು ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಮಾಡಿ, ಹೀಗೆ ನಾನು ಅನ್ಕೊಂತೀನಿ, ಈ ರಿಸರ್ವೇಷನ್ ಅನ್ನೋ ಬದಲು ಅವ್ರಿಗೆ ಇವ್ರಿಗೆ ಕೊಡೋದು ನಿಮ್ಗಿಲ್ಲ ಅನ್ಬಿಟ್ರೆ ಆಯ್ತಲ್ಲ. ಬ್ರಾಹ್ಮಣರಿಗೆ ಮೇಲಿಂದ ಉದ್ಯೋಗ ಇಲ್ಲ ಅನ್ಬಾರ್ದ ಪರ್ಯಾಯವಾಗಿ? ಅದನ್ನು ಹೇಳಲ್ಲ ಅವರು, ಇನ್ನೇನೇನೇನೋ ಮಾಡ್ತಾರೆ. ಆದರೂ IT BT ಅಂತ ಹುಟ್ಕೊಂತ ಒಂದು 20-25 ವರ್ಷ ಕೆಳಗೆ ಉಟ್ಕೊಂಡು ಈಗ ನಮ್ಮ ಮನೇಲಿ ಲಕ್ಷಗಳು ತರ್ತಾ ಇದೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಇವತ್ತು ಲಕ್ಷ ತರುತ್ತೆ. ಒಂದು 3 ಲಕ್ಷ ತಾತ ಅನ್ನತ್ತೆ, 3 ಲಕ್ಷ ಸಂಬಳ ತಗೊಂಬರುತ್ತೆ. ಏನು ಮಾಡ್ತೀರಿ? ಅದು ನ್ಯಾಯವಾದ ಸಂಪಾದನೆ. ನಿಷ್ಠನಾಗಿದ್ದು ಔಪಾಸನಾದಿಗಳನ್ನು ಮಾಡಿಕೊಂಡು ಮನೇಲಿ ಶಂಕ ಹೊಡೆದ್ರು ಅಮೆರಿಕಕ್ಕೆ ಹೋಗಲ್ಲ ಅಂದ್ರೆ ಅವನು ಬಂದು ಇಲ್ಲಿ ನೋಡ್ತಾನೆ. ಅಂಥ ಮಕ್ಕಳುಗಳೆಲ್ಲ ಬೆಂಗಳೂರಲ್ಲಿ ಸಾವಿರಾರು ಮಂದಿ ಇದ್ದಾರೆ, ನಾಟ್ ಇನ್ ಹಂಡ್ರೆಡ್ಸ್. ಅವನ ಕಾರುಣ್ಯವೇ ಇದಲ್ಲ. ಭುವನ ಪಾವನ ಚರಿತೆರಿ. ಯಾವ್ದಾದ್ರು ಕೆಲಸಕ್ಕೆ ಬಾರದ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ಬಿಟ್ಟು ಅವನಿಗೆ ಯಾರಿಗೋ ಫ್ಯಾನ್ ಆಗ್ತಾನೆ. ಒಬ್ಬನಂತ ಇದ್ದ, ಏನು ಅಂದೆ, ನನಗೆ ಸೈನ್ ಹಾಕಲಿಲ್ಲ, ಆಟೋಗ್ರಾಫ್ ಕೊಡಲಿಲ್ಲ, ನಾನು ತಂಡೂರ್ ಕ್ಲಬ್ ಫ್ಯಾನು ನಾನು ಅಂತ. ನಮ್ಮ ಅಕ್ಕನ ಮೊಮ್ಮಗ ಒಬ್ಬನಿದ್ದಾನೆ, ಲೈವ್ ಸೈಜ್ ಫೋಟೋ ಹಾಕ್ಕೊಂಡು ಅವನ್ ಸೈನ್ ಸಿಗಲಿಲ್ಲಂತೆ ಶಂಖವಾದ್ಯ. ಈಗ ಒಂದು 5-6 ವರ್ಷದ ಕೆಳಗೆ. ಜಗತ್ಪತಿ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾರೆ, ಅವನಿಗೆ ಭಕ್ತನಾಗಿರ್ಬೇಕು ಅಂತಾನೆ ಗೊತ್ತಿಲ್ಲಲ್ಲ. ಅವನು ಭುವನ ಪಾವನವಾದ ಚರಿತ್ರೆ ಅಲ್ವಾ ಇದು. ಪರಮೋತ್ಸವರಿ ಕಿವಿಗೊಟ್ಟಾಲಿಪದು. ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ರೆ ಎಷ್ಟೆಷ್ಟು ಬಾಯಿಂದ ಕೇಳಿದ್ರು ಈ ಕಿವಿಗೆ ತೃಪ್ತಿ ಆಗೋದಿಲ್ಲ. ಕಡೆ ಕೆಲವರು ಬಹಳ ಹತ್ತಿರದವರು ಹೇಳಿರ್ತಾರೆ, ಖುಷಿ ಆಗುತ್ತೆ.
ಇನ್ನಾಲ್ಕು ಜನ ಹೇಳ್ತಾರೆ, ನಿರೀಕ್ಷೆ ಇದ್ದರೆ ಹೇರೋದಿಲ್ಲ. ವಿಚಾರ ಗೊತ್ತಾಯ್ತಾ ಅಂತ ಇವನೇ ಅಂತಾನೆ, ಏನು ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ, ಹೌದಾ? ಅವರು ಅಷ್ಟೇ ನಿರುತ್ಸುವಾಗ ಹೌದಾ ಅಂದ್ಬಿಟ್ರೆ ಇವನಿಗೆ ಎಷ್ಟು ಕಷ್ಟ ಆಗ್ಬಿಡೋದು ಗೊತ್ತಾ? ಯಾವ ಜನ್ಮದ ಮಕ್ಕಳು, ಯಾವ ಜನ್ಮದ ತಂದೆ ತಾಯಿ, ಜಗತ್ಪತಿ ವಾರ್ತೆ, ಅದನ್ನು ಬಿಟ್ಟುಬಿಟ್ರೆ ನಮ್ಮ ಗತಿ ಏನು? ಇದನ್ನೆಲ್ಲ ಕೇಳ್ತೀವಿ, ಕೆಲಸಕ್ಕೆ ಬಾರದ್ದನ್ನೆಲ್ಲ. ವಾಸ್ತವಿಕವಾಗಿ ಅಷ್ಟು ಉತ್ಸಾಹ ಅಲ್ಲೆಲ್ಲ ಇರಬಾರ್ದು, ಇದರಲ್ಲೇ ಬೇಕು. ನಕ್ಷತ್ರ ಮಾಲಿಕೆಯಲ್ಲೂ ಕೂಡ ಇದನ್ನು ಮತ್ತೊಮ್ಮೆ ಹೇಳ್ತಾರೆ ಜಗನ್ನಾಥರಾಯರೇ. ಹರಿಕಥೆ ಪರಮಾಧರದಲ್ಲಿ ಕೇಳುತ್ತ ಮೆರೆದು ತನುವ ಸುಖ ಸುರಿಯುತ್ತಲಿ ಉರುಗಾಯನ ತಂದರುಟನ ಹಾರೈ ತಿರುಳು ಹಗಲು ಜರಿ ಜರಿದು ಬಳಲುವುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭೂಸುರರು ದಿನ ದಿನದೇ, ಮತ್ತೆ ಬ್ರಾಹ್ಮಣರು ಮಾತ್ರ ಕೇಳಬೇಕ? ಎಲ್ಲ ಕೇಳ್ರಿ. ಬ್ರಾಹ್ಮಣರು ಅಂದ್ರೆ ಇತ್ಯುಪಲಕ್ಷಿತಂ, ಅವರು ವಿಶೇಷವಾಗಿ ಕೇಳಬೇಕು. ಸ್ವಕರ್ಮ ವಿಪ್ರಸ್ಥ ಜಪೋಪದೇಶ ಬುಧೋಭಿಧಾನಂ ಶ್ರವಣಂ ಬುಧೇತರ. ಒಂದಾಗ ಹೇಳು, ಒಂದಾಗ ಕೇಳು. ಏನು ಇಲ್ಲದೆ ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂದ್ರೆ ಅದು ಪಾಪವೇ. ನಮ್ಮ ಪಾಡಿಗೆ ನಾವು ರಾಮಕೃಷ್ಣ ಅಂತ ಟಿವಿ ಸೀರಿಯಲ್ ನೋಡಿದ್ರೆ ಪಾಪ ಬರುತ್ತಾ ಆಚಾರ್ಯ? ಖಂಡಿತ ಬರುತ್ತೆ. ಮಳೆಯ ನೀರೋಣಿಯೊಳು ಪರಿಯಲು ಬಳಸರೂರೊಳಗಿದ್ದ ಜನರಾಜಲವು ಹೆದ್ದರೆಗೂಡ ಮಜ್ಜನ ಪಾನಗೈದ ಪರು ಕಲುಷ ವಚನಗಳಾದಡೆಯು ಬಾಂಬೊಳೆಯ ಪೆತ್ತನ ಪಾರ ಮಹಿಮಾ ಜಲದಿ ಪೊಕ್ಕದರಿಂದ ಮಾಣ್ದ ಪರಮಗೀಸುರರು. ಕನ್ನಡ ಭಾಷೆ ಅಂತ ಹೇಳ್ಬಿಟ್ಟು ಅಷ್ಟು ತಿರಸ್ಕಾರ ಬೇಕಾಗಿಲ್ಲ. ಇವತ್ತಿಲ್ಲ, ಜಗನ್ನಾಥರಾಯರ ಕಾಲಕ್ಕೆ ಕನ್ನಡ ಭಾಷೆ ಅಂತ ಹೇಳಿದ್ರೆ ಇವತ್ತು ಇಂಗ್ಲೀಷೇ ಎಲ್ಲ ಕಡೆ ತುಂಬೋಗಿದೆ. ಇನ್ನು ಕನ್ನಡನ್ನು ಯಾರು ಬೇಡ ಅಂತಾನೆ? ಕನ್ನಡವೂ ಹೊಟ್ಟೋಗಿದೆ ಒಂದು ರೀತಿ. ಒಬ್ಬನಂದ, ರೀ ಮದ್ರಾಸ್ ಎಲ್ಲ ಬೆಂಗಳೂರು ಇದ್ದಾಗೆ ಇದೆ ಅಂದ. ಯಾಕೋ ಅಂದೆ, ಅಲ್ಲೆಲ್ಲ ತಮಿಳು ಮಾತಾಡ್ತಾರೆ ಅಂತ. ಅಂದ್ರೆ ಬೆಂಗಳೂರಲ್ಲೆಲ್ಲ ತಮಿಳು ಮಾತಾಡ್ತಾರೆ ಅಂತ. ಹಾಗೆ ಎಲ್ಲ ಭಾಷೆ ಹೊಟ್ಟೋಗಿ ಈ ಆಂಗ್ಲ ಭಾಷೆ ನುಂಗಿಬಿಟ್ಟಿದೆ. ಅದು ಎಲ್ಲ ಅದಾಡಿದ್ರೆ ಒಂದು ಮರ್ಯಾದೆ ಅಂತ ಆಗಿ ಕೂತ್ಕೊಂಡ್ಬಿಟ್ಟಿದೆ ಅಲ್ಲಿ. ಅದು ನಂಬ್ಲೆಚ್ಚಿತವೈ ನಾಪಭಾಷಿತವೈ ಅಂತಾರೆ ಪತಂಜಲಿ ತನ್ನ ಭಾಷ್ಯದಲ್ಲಿ. ಈ ಮಾತನ್ನು ಹೇಳಬೇಕಾದ್ರೆ ಆ ಲೆಕ್ಕವೇ ಇಲ್ಲ ಇವತ್ತು. ಆದರೆ ಕನ್ನಡಕ್ಕೆ ನಿಷೇಧ ಎಂಬುದಿಲ್ಲ, ಅದು ಪ್ರಾಕೃತ ಭಾಷೆ ಅಂತ ಅಷ್ಟೇ, ಎಲ್ಲರೂ ಸ್ವೀಕಾರ ಮಾಡಿದ್ದು. ಕನ್ನಡ ಭಾಷೆಯಲ್ಲಿ ಕೇಳಿರೋ ವಿಚಾರ ಏನು? ಮಡಿ ಎಲ್ಲ ಆಡ್ತಾ ಇರಲಿಲ್ಲ ಒಂದು ಕಾಲದಲ್ಲಿ, ನಾವು ಕೇಳ್ತೀವಲ್ಲಿ. ಸಂಸ್ಕೃತದಲ್ಲೇ ಮಾತಾಡೋರು ಅಥವಾ ಮಾತೇ ಇರ್ತಾ ಇರಲಿಲ್ಲ. ಕನ್ನಡ ಅಷ್ಟು ತಿರಸ್ಕಾರ ಅರ್ಹವ? ಇಲ್ಲಿರೋ ವಿಚಾರ ಏನು? ಸರಕೇನಲ್ಲಿ ಬಾಂದೊಳೆಯ ಪೆತ್ತವನ ಮಹಿಮಾ ಜಲಧಿ ಪೊಕ್ಕುದರಿಂದ ದೇವರ ಪಾರ ಕಮಲದಿಂದ ಹುಟ್ಟಿದ ಈ ಗಂಗೆಯಲ್ಲಿ ಸೇರಿದಾಗ ರತ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಗಂಗೆಯಲ್ಲಿ ಊರು ನೀರು ಸೇರಿದಾಗ, ಊರು ನೀರೇ ಆಗಿದ್ದಾಗ ಯಾರು ಮುಟ್ಟಲ್ಲ, ಗಂಗೆ ಸೇರಿದಾಗ. ಹಾಗೆ ಗಂಗೆ ಸೇರಿದಂತೆ ದೇವರ ಮಹಿಮಾಪಾದ ಜಲದಲ್ಲಿ ಸೇರಿದೆ. ಸೇರೋದಲ್ಲಿ ಪರಮಾತ್ಮನ ಅನಂತ ಕಲ್ಯಾಣ ಗುಣಸಾಗರವನ್ನ ಸೇರಿ ಬಿಡ್ತಾ ಇದೆ. ಅದನ್ನು ಹೇಳುತ್ತೆ ತಾತ್ಪರ್ಯ. ಇದನ್ನು ಬಿಟ್ಟರೆ ಬೇರೊಂದು ಗತಿಯೇ ಇಲ್ಲ ಈ ಘೋರವಾರ ಕಲಿಯುಗದಲ್ಲಿ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸಿದ ಅಪ್ರತಿಹತ ಮಹದೈಶ್ವರ್ಯಾರಖಿಳ ಸದ್ಗುಣ ಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನಿವನ ಕಾರುಣ್ಯಕ್ಕೆ ನಂಬೆ. ಲಕ್ಷ್ಮೀಗೆ ಸಿಕ್ಕಿಲ್ಲ, ಇಂದೂ ಸಿಕ್ಕಿಲ್ಲ, ಎಂದೆಂದೂ ಪೂರ್ಣವಾಗಿ ಯಾರಿಗೂ ಸಿಗಲ್ಲ. ಅದು ಮಂಗಲಾಚರಣೆಯ ಸಂಧಿಯ ಕಡೆ ಪದ್ಯದಲ್ಲಿ ತೋರಿ ತೋರದಲೆ ಅಂತಾರೆ. ದಾಮೋದರನು ತೋರಿ ತೋರದಲೆ ಅಂತ. ಯಾಕೆ? ಪರಿಮಳವು ಸುಮನದೊಳಗೆ ಅನನಲು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾರಿ ಮನದಲ್ಲಿ ತೋರಿ ತೋರದಲೆ ಅಂತ.
ಅವ್ರಿಗೆ ತೋರಿ ಇವ್ರಿಗೆ ತೋರದಲೆ. ದಾಮೋದರ ಬ್ರಹ್ಮಾದಿಗಳಿಗೆ ತೋರಿ, ಯಾಕೆ? ಸುಮನ ಅವರ ಮನಸ್ಸು ಶೋಭನವಾಗಿದೆ. ಹೂವಿನಲ್ಲಿರುವ ಸುವಾಸನೆ ಸನ್ನಿಧಾನ ಇದ್ರಾಯ್ತು. ಅವರ್ಜನೆಯ ಸನ್ನಿಧಿ, ಮೂಗು ಸರಿಯಾಗಿದ್ರೆ, ನೆಗಡೆ ಇಲ್ಲ ಅಂದ್ರೆ ತಾನಾಗೆ ಅದರ ಪರಿಮಳ ಘಮಿಘಮಿಸುವಂತೆ ಬ್ರಹ್ಮಾದಿಗಳ ಮನಸ್ಸು ಶೋಭನವಾದ್ದರಿಂದ ದೇವರು ತೋರ್ತಾನೇ ಇರ್ತಾನೆ. ನಮ್ಮವ್ರಿಗೆ ನಮ್ಮಂಥವ್ರಿಗೆ ಬಹಳ ಪ್ರಯತ್ನ ಪಡಬೇಕು, ಕಟ್ಟಿಬೇಕು. ಕಟ್ಟಿಗೆಯಲ್ಲಿರುವ ಬೆಂಕಿಗೆ ಪ್ರಾಪ್ತಿಗೆ ಮಥನ ಮಾಡಿದ್ರೆ ಮಾತ್ರ ಹೇಗೆ ಲಾಭವಾಗುತ್ತೋ, ಸತತಂ ಮಂಥಯಿತವ್ಯಂ ಮನಸಾ ಮಂಥಾನುಭೂತೇನ, ಮನಸ್ಸೆಂಬ ಕಡುಗೋಲಿನಿಂದ ಸಂತತ ವಿಚಾರ ವಿಮರ್ಶೆ ಮಾಡ್ತಾ ಇದ್ರೆ ದೇವರು ತೋರ್ತಾನೆ. ಕಡೆಗೆ ತೋರಿಲ್ಲ ಅಂತಾದ್ರೂ ತೋರ್ತಾನೆ, ಇಲ್ಲಾಂದ್ರೆ ಅದೂ ತೋರೋದಿಲ್ಲ. ದೇವರು ತೋರಿಲ್ಲ, ಅವನ ಅರ್ಥವೇ ಆಗಿಲ್ಲ ಅಂತ ಎಷ್ಟು ಜನಕ್ಕೆ ಅರ್ಥವಾಗಿತ್ತೆ. ಅವನು ತೋರಬೇಕು ಅನ್ನೋ ಕಳಕಳಿಯಾದರೂ ಎಷ್ಟು ಜನಕ್ಕಿರುತ್ತೆ, ಇರೋದಿಲ್ಲ. ಅದಕ್ಕೆ ಕಡೆಗೆ ಅವರಿಗೆ ತೋರಿ ನಮಗೆ ತೋರದಲ್ಲೇ ಪ್ರಯತ್ನ ಪಟ್ಟರೆ ತೋರಬಹುದು, ಎಲ್ಲ ಆಯಿತು. ಯಾರಿಗೂ ತೋರದಲ್ಲೇ ಅವನು ತೋರ್ತಾನೆ, ತೋರೋದಿಲ್ಲ. ಎಷ್ಟು ತೋರಿದರೂ ತೋರಬೇಕಾದ ಅಂಶ ಎಷ್ಟು, ತೋರಿದ ಅಂಶ ಎಷ್ಟು. ಬೇರೆ ಪುಟ್ಟ ದೇವತೆಗಳು ಬಿಡಿ, ರಮಾದೇವಿಗೆ, ನಿತ್ಯ ಮುಕ್ತಳಿಗೆ, ನಿತ್ಯ ಅವಿಯೋಗಿನಿಗೆ ಅವಳಿಗೆ ಸಿಕ್ಕಿರೋದು ಸಾಸುವೆ ಎಷ್ಟು, ಇನ್ನು ಸಿಗಬೇಕಾಗಿರೋದು ದೇವರ ಮಹಿಮೆ ಎಷ್ಟು ಅಂದ್ರೆ ಒಂದು ಮೇರು ಪರ್ವತದಷ್ಟು, ಇನ್ನೂ ಹೆಚ್ಚೆ. ಅವಳಿಗೇ ತೋರದಿರುವ ಜಗತ್ಪತಿ ನಮಗೆಲ್ಲ. ನಮ್ಮ ದೊಡ್ಡ ಗುರುಗಳ ಬಾಯಲ್ಲಿ ಒಬ್ರು ಬಲ್ಲಾಳ್ರು ಅಂತಿದ್ರು. ಸ್ವಾಮಿ ಏನು ದೇವ್ರನ್ನ ಸೂಯೆ ಅಂದ್ರು. ಅಂದ ಏನು ಪಾಪಿ ಎಂದು ಸೋಜಿತ್ರೆ ಅಂದ್ರು ಅವರು, ಬೆಂಗಳೂರಲ್ಲಿ ಸ್ವಾಮಿ. ಈ ಮಾತು ಅವ್ರು ಆಡಬೇಕಾದ್ರೆ ಇವ್ರ ಗುರುಗಳು, ಅವ್ರ ಜಗದ್ಗುರುಗಳೇ ಅವ್ರು ಮೆರೆದು ಬಿಟ್ರವರು. ನಂಗೆ ದೇವ್ರ ಕಂಡ ಅಂದ ಕೂಡಲೇ, ಹೌದಾ ನಿಮ್ಗೆ ತೋರಿಂದ, ನಾನು ಪಾಪಿ ನಂಗೆ ತೋರಿಲ್ಲ ಅಂದ್ಬಿಟ್ರವರು. ಅಷ್ಟು ಸುಲಭವ ದೇವರು ತೋರಿಲ್ಲ ಅಂತ ತೋರೋದೇ ದೊಡ್ಡ ಭಾಗ್ಯ ರೀ. ಶಾಸ್ತ್ರ ಓದಿ 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 ಬಹಳ ಆಳಕ್ಕಿಳಿದಾಗ ನಾವು ಎಷ್ಟು ಕುಬ್ಜರು ಅಂತ ಅರ್ಥವಾಗುತ್ತಲ್ಲಿ. ಮಹದೈಶ್ವರ್ಯಾರಖಿಳ ಸದ್ಗುಣಗಳಂಬೋಧಿ, ಗುಣಸಾಗರ ಅವನು. ಎಷ್ಟು ಅಂತ ಹೇಳೋದು ಅವನ ಗುಣಗಳ ಬಗ್ಗೆ. ಇಷ್ಟೆಲ್ಲ ರಮಾಬ್ರಹ್ಮಾದಿಗಳಿಗೆ ಸಿಗದ ಜಗತ್ಪತಿ ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಕರುಣಾಸಾಗರ. ನಮ್ಮಂಥ ಅವರು ಸ್ತೋತ್ರ ಮಾಡಿದ್ರು ಆ ಸ್ತೋತ್ರ ಕೇಳ್ತಾರಲ್ಲ, ಇದು ಕಾರುಣ್ಯವಲ್ಲದೆ ಏನು? ನಮಗೆ ದೊಡ್ಡವರು ಸ್ನೇಹ ಇದ್ರೆ, ಅವನಿಂದ ಬಹಳ ಉಪಕಾರ ಆಗ್ತಾ ಇದ್ರೆ, ಚಿಕ್ಕವ್ರನ್ನೆಲ್ಲ ಬಿಡ್ತಾ ಡಿಲೀಟ್ ಮಾಡ್ತಾ ಹೊಟ್ಟೋಗ್ತೀವಿ ನಾವು, ಮಾತೇ ಆಡಿಸೋದಿಲ್ಲ ಗೊತ್ತಾ. ಆದರೆ ಜಗತ್ಪತಿ ರಮೆಯಿಂದ ಬ್ರಹ್ಮಾದಿ ದೇವತೆಗಳಿಂದ ಪೂಜೆ ಸ್ವೀಕಾರ ಮಾಡಿ ನಮ್ಮ ಪೂಜೆ ಸ್ವೀಕಾರ ಮಾಡ್ತಾನೆ ಅಂದರೆ ಏನು ಚೆನ್ನಾಗಿದೆ ಅಂತ. ಕರುಣೋ ವೃಣೀತೆ, ದ ಕನ್ಸರ್ನ್ ಈಸ್ ಕಂಪ್ಯಾಷನ್ ಅಂತಾರಲ್ಲ. ಕಾರುಣ್ಯ ಬಿಟ್ಟರೆ ಪೂಜಾ ಸಾಮಗ್ರಿಗಳು ಚೆನ್ನಾಗಿದೆ, ನಮಗೆ ಭಕ್ತಿ ಇದೆ, ವೈರಾಗ್ಯ ಇದೆ, ಯಾವುದೂ ಇಲ್ಲ. ಆದರೂ ಏನೋ ಒಂದು ಔಪಚಾರಿಕವಾದರೂ ಮಾಡ್ತಾರಲ್ಲ ಅನ್ನೋ ಕಾರುಣ್ಯ ಬಿಟ್ಟು ಇನ್ನೇನು ಇರಿಕೆ. ಮನವಚನ ಅತಿ ದೂರ ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಅವನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸಿಗೂ ಸಿಗಲ್ಲ, ಮಾತಿಗೂ ಸಿಗೋದಿಲ್ಲ. ಸಿಗೋದೇ ಇಲ್ವಾ? ಸಿಗ್ತಾನೆ, ಚೂರು ಸಿಗ್ತಾನೆ. ಪಶ್ಚಂತೋಪಿನ ಪಶ್ಚಂತಿ ಮೇರೋ ರೂಪ, ಚೂರು ಸಿಗ್ತಾನಾದ್ರಿಂದಲೇ ಈ ಪ್ರವಚನ, ಇದಕ್ಕೆಲ್ಲ ಈ ಪ್ರಯತ್ನ ಪೂರ್ಣವಾಗಿ ಸಿಗದೇ ಇದ್ರೇನಾಯಿತು. ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ. ಏಕಾರ್ಷ ಸ್ಕಂದದಲ್ಲಿ ಮನೋಭಿಮಾನಿ ರುದ್ರದೇವರಾಗಲಿ, ವಾಗಭಿಮಾನಿ ಅಜ್ಞಾನಿ ದೇವತೆಗಳಾಗಲಿ, ಅಥವಾ ವಾಣಿಯೇ ಆಗಲಿ ಯಾರಿಗೂ ಸಿಗೋದಿಲ್ಲ. ಯಾರಿಗೂ ಸಿಗ್ತಾರ್ರಿ? ಲಕ್ಷ್ಮೀಗೆ ಸಿಕ್ಕಿದ್ದಾನೆ ಅನ್ಕೊಂಡ್ರೆ ಶಬ್ದೋಪ್ಯಬೋಧಕ ನಿಷೇಧತೆಯಾತ್ಮ ಮೂಲಂ ಅರ್ಥೋಕ್ತಮಾಯದೃತೆ ನ ನಿಷೇಧ್ಯ ಸಿದ್ಧಿ ಅಂತಾರಳಿ. ಶಬ್ದೋಪಿ ರಮೆ ಹೇಗೆ ತಿಳಿಬೇಕು ಅವನನ್ನ, ಹೇಗೆ ಹೇಳಬೇಕು ದೇವ್ರ ಬಗ್ಗೆ? ಅಬೋಧಕ ನಿಷೇಧತೆಯ. ಬೋಧಕ ಅಂತ ಹೇಳಿದ್ರೆ ದೇವರು, ಅಬೋಧಕ ಅಂದ್ರೆ ಇದೆಲ್ಲ, ಇದಲ್ಲ ಅನ್ಬೇಕು. ದೇವರು ಅದಲ್ಲ, ಇದು ನೇತಿ ನೇತಿ, ಇದ್ಯಾವುದು ಅಲ್ಲ ಅವನು, ಇದ್ಯಾವುದು ಹೌದಲ್ಲ ಅವನು, ಇಲ್ಲ ಅಲ್ಲ ಅವನು, ಇದ್ಯಾವುದು ಅಲ್ಲ ಅವನು. ಹಾಗನ್ಕೊಂಡು ಅವಳೇ ಹೇಳ್ತಾ ಇದ್ದಾಗ ನಮ್ಮ ಬೇರೆಯವರ ಪರಿಸ್ಥಿತಿ ಏನು ತಿಳಿಯಬೇಕಲ್ಲಿ. ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚಾರವ. ಈ ಭೀಷ್ಮಾಚಾರ್ಯರ ಸ್ತೋತ್ರ ಮಾಡಿದಾಗ ಜಗತ್ಪತಿ ಶಾಂತಿ ಅನುಶಾಸನ ಪರ್ವದಲ್ಲಿ
ಎದುರಿಗಿದ್ದೆ 3 ರೂಪದಿಂದ ಇದ್ದು ಕೇಳಿದ. ಕೃಷ್ಣ, ಭಾರ್ಗವ ರೂಪ, ಪರಶುರ, ನಮ್ಮ ವೇದವ್ಯಾಸ, ವಾಸಿಷ್ಠ ಕೃಷ್ಣ 3 ರೂಪದಿಂದ ಜಗತ್ಪತಿ ಈ ವಾರ್ತೆ ಕೇಳಿದ ಅಂತ ಹೇಳಿದ್ರೆ ಅಲ್ಲಿ ಹೇಳಲಿಕ್ಕೇನಿದೆ? ತಾನೇ ಹೇಳಬಹುದಾಗಿತ್ತು, ಇವ್ರಿಗೆ ಕೀರ್ತಿ ಕೊಡಬಹುದು ಅಂತ. ಹಾಗೆ ಮಾಡಲಿಲ್ಲ. 2 ಇಂಚು ಕೂಡ ಬಿಟ್ಟಿತ್ತೋ ಇಲ್ಲೋ ಅಂತ ಅಷ್ಟು ಬಾಣಗಳು ಹೊಕ್ಕಿ ಬಿಟ್ಟಿದ್ದವು ಭೀಷ್ಮಾಚಾರ್ಯರಿಗೆ. ಏನು ಹೇಳ್ತೀನಿ ಸ್ವಾಮಿ, ನಿಮ್ಮ ಮೊಮ್ಮಗ ಅಳ್ತಾ ಇದ್ದಾನೆ, ಪಾಪ ಭೀರುವಾಗಿದ್ದಾನೆ, ಹೇಳ್ರಿ, ನಾನೇನು ಹೇಳೋ ಜಗತ್ಪತಿ, ಎಲ್ಲ ಆಗತ್ತೆ ಹೇಳ್ರಿ ಅಂತ ಕೂಡಲೇ ಮೂಲ ಭಾರತದಲ್ಲಿ ಇದೆ. ಕ್ಷಣ ಮಾತ್ರದಲ್ಲಿ ಎಲ್ಲ ಆಯಾಸ ಪರಿಹಾರ ಆಗ್ಬಿಡ್ತು. ಆನಂದವಾಗಿ ನುಡಿದು ಬಿಟ್ಟರು ಭೀಷ್ಮಾಚಾರ್ಯರು. ಅವರೊಳಗಿದ್ದು ಅವನ ಸ್ತೋತ್ರವೇ ತುಂಬಿದೆಯಲ್ಲ ಶಾಂತಿ ಅನುಶಾಸನ ಪರ್ವದಲ್ಲಿ. ತನ್ನ ಮಹಿಮೆಯನ್ನು ಅವರೊಳಗಿದ್ದು ಅವರಿಂದ ನುಡಿಸಿ ತಾನೇ ಕೇಳಿ ಆನಂದ ಪಡ್ತಾನೆ ಅಂತ ಹೇಳಿದ್ರೆ ಕಾರುಣ್ಯವೇ ಅದಕ್ಕೆ ಕಾರಣ. ಮಲಗಿ ಪರಮಾದರದಿ ಕೇಳಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇದೊಂದು ಅದ್ಭುತ ಮಾತು. ದೇವರ ಕಾರುಣ್ಯವನ್ನ ಇನ್ನಿಷ್ಟು ಅಭಿವ್ಯಕ್ತಿ ಮಾಡ್ತಾ ಇದ್ದಾರಲ್ಲಿ. ಆದರದಿಂದ ಮಲಗಿ ಹಾಡಿದ್ರೆ ಅವನು ಕುಳಿತು ಕೇಳುವ, ಕೂತುಕೊಂಡು ಪಾಡಿದಾಗ ನಿಲುವ, ನಿಂತರೆ ನಲಿವ. ನಾವು ನಿಂತುಕೊಂಡು ದೇವರನ್ನ ಭಕ್ತಿಯಿಂದ ಕೊಂಡಾಡಿ ಬಿಟ್ರೆ ಅವನು ಕುಣಿದು ಬಿಡ್ತಾನಲ್ಲಿ. ನಾವೇ ನಲಿದರೆ ಒಲಿವ, ಸರ್ವ ರೀತಿ ಒಲಿದು ಬಿಡ್ತಾನೆ. ಕಾಲ್ಗೆಜ್ಜೆ ಕಟ್ಟಿ ಯಾವ ಲಜ್ಜೆಯೂ ಇಲ್ಲದೆ ಅವನು ಗುಣಗಾನ ಮಾಡಿ ನಲಿದು ಬಿಟ್ಟಾಗ ಅವನನ್ನೇ ಕೊಟ್ಟು ಬಿಡ್ತಾನಲ್ಲಿ. ಅವನಟ್ಟು ಸುಲಭ ದೈವ ಇನ್ನೊಂದು ಯಾವುದಿದೆ? ಅವನು ಪೂರ್ಣ ಆಪ್ತ ಕಾಮಸ್ಯ ಕಾಸ್ಪೃಹ. ನಮ್ಮಿಂದ ಏನು ಬೇಡ, ಭಕ್ತಿ ಒಂದೇ ನೋಡ್ತಾನಲ್ಲಿ. ನಮ್ಮ ನೈವೇದ್ಯವಾಗಲಿ, ನಮ್ಮ ಸ್ತೋತ್ರ ಏನೇನು ಬೇಡಲ್ಲ ಅವರಿಗೆ. ಏನೂ ಬೇಡದ ದೇವರಿಗೆ ನಮ್ಮ ನೈವೇದ್ಯ, ನಮ್ಮ ಪೂಜೆ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಸೌಲಭ್ಯವೇ ಕಾರಣ, ಕಾರುಣ್ಯವೇ ಕಾರಣ. ಅಷ್ಟು ಸುಲಭ ಅವನು. ಬೇರೆ ಅವರಿಗೆಲ್ಲ ಪಿಶಾಚಿ ಆರಾಧನೆ ಮಾಡ್ತೀವಿ ಅಂದರೆ ನಮ್ದೆಲ್ಲ ಬೇಕಾಗಿರುತ್ತೆ. ಅದಕ್ಕೆ ಆರಾಧನೆಯಲ್ಲಿ ವ್ಯತ್ಯಾಸ ಆದರೆ ನಮ್ಮನ್ನು ತಿಂದು ಬಿಡುತ್ತದು, ಮುಗಿಸಿಬಿಡುತ್ತದು. ಇಲ್ಲ, ಹಾಗಿಲ್ಲ ನೋಡ್ರಿ. ತುಷ್ಟನಗನು ಎಳ್ಳೆಟ್ಟು ಮುಂದಿಟ್ಟರು ಅಟ್ಟಿಟ್ಟೆಂದದೆ ಸಕಲೆಟ್ಟಂಗಳ ಕೊಟ್ಟು ಕಾವ ಶಕ್ರನಿಗೆ ತ್ರಿವಿಕ್ರಮ ಪಟ್ಟವಗಟ್ಟಿದವ ಭ್ರಷ್ಟರನೊಲ್ಲ ವಿಚಿಟ್ಟರಿಗೊಲಿದ ದುಟ್ಟರ ತರಿ ದೊಟ್ಟಿದ ಜಗಜಟ್ಟಿ ಅರಿಟ್ಟ ಮುಟ್ಟಿಕಾದ್ಯರ ಗುಡಿಗಟ್ಟಿದ ವಿಠಲ ಬಹುದಿಟ್ಟ ನಮ್ಮ ವಿಠಲ ಬಹುದಿಟ್ಟ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ದುರ್ವಾಂಕುರೈರಪಿ ಕಿಲ ಪರಮ ಪರಿತುಷ್ಯತಿ. ಹುಲ್ಲು ತುಳಸಿ ಅಷ್ಟೇ ಸ್ವೀಕಾರ ಮಾಡ್ತಾನೆ, ಸ್ವಲ್ಪ ನೀರಿದೆ ಅಷ್ಟೇ ಸಾಕು ಮಾರಾಯ. ಶಬರಿ ಏನಿಂದ ಪೂಜೆ ಮಾಡು, ಏನು ಕೊಟ್ಲು ಅಪರೂಪವಾದ ವಸ್ತುಗಳನ್ನು. ಮುಂದೆ ಆ ಮಾತಲ್ಲೇ ಬರುತ್ತೆ. ವಿದುರನ ಆಲಯದಲ್ಲಿ ಹೋಗಿ ಹಾಲು ಕುಡ್ಕೊಂಬಂದ. ದುರ್ಯೋಧನ ಮನೆಗೆ ಹೋಗಿ ಊಟ ಮಾಡಬಹುದಾಗಿತ್ತು, ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದ. ಟೋಪಿ ಹಾಕಬೇಕು ಅಂತ ಮಾಡಿದ್ದ, ದೇವರಿಗೆ ದೊಡ್ಡ ಟೋಪಿಗೆ ಇವನು ಟೋಪಿ ಹಾಕಬೇಕು ಅಂತ ಹೊರಟ ಇವನು ದುರ್ಯೋಧನ. ಅಗತ್ಯವಿದ್ರೆ ಅಲ್ಲಿ ಊಟ ಮಾಡಬಹುದಾಗಿತ್ತಲ್ಲ, ದೇವರು ಮಾಡಲಿಲ್ವೇ? ಅವನು ಭಕ್ತಿನೇ ಇಲ್ಲ. ಅಲ್ಲೆಲ್ಲೂ ಸ್ವೀಕಾರ ಮಾಡಿದವನು ಇಲ್ಲಿ ಸ್ವೀಕಾರ ಮಾಡ್ದ ಅಂದ್ರೆ ಅಗತ್ಯವಿಲ್ಲ, ಆದ್ರಿಂದ ಇಲ್ಲಿ ಸ್ವೀಕಾರ ಮಾಡ್ದ. ಅಗತ್ಯವಿಲ್ಲ ಆದ್ದರಿಂದಲೇ ದುರ್ಯೋಧನಂದ ಡಿಕ್ಲೈನ್ ಮಾಡಿಬಿಟ್ಟ, ಬೇಡ ಹೋಗಂತ.
ಅಗತ್ಯ ಇಲ್ಲದೇ ಇದ್ದಿದ್ದೇ ಒಂದು ಕಡೆ ಸ್ವೀಕಾರ ಮಾಡಲಿಕ್ಕೂ ಕಾರಣ, ಸ್ವೀಕಾರ ಮಾಡದೇ ಇರಲಿಕ್ಕೂ ಕಾರಣ. ಅದು ಇಷ್ಟು ಸುಲಭನಾದ ದೇವರನ್ನ ಒಲಿಸ್ಕೋಬೇಕೋ ಬೇಡ? ಪಾಮರರು ಬಳರುವರು ಭವದೊಳಗೆ. ಕಾರಣ ಏನು? ದ್ವಾದಶ ಸ್ಕಂದದಲ್ಲಿ ಈ ಮಾತಿದೆ. ಕಲೌನರಾಜನ್ ಜಗತಾಂ ಪರಂ ಗುರುಂ ತ್ರಿಲೋಕನಾಥಾನತ ಪಾದಪಂಕಜಂ ಪ್ರಾಯೇಣ ಮರ್ತ್ಯಾಹ ಭಗವಂತಮಚ್ಯುತಂ ಯಕ್ಷಂತಿ ಪಾಖಂಡ ವಿಭಿನ್ನ ಚೇತಸಃ. ಕಲಿಯುಗದ ಹುಚ್ಚು ಜನಗಳಿಗೆ ಸುಲಭನಾದ ನಾರಾಯಣನನ್ನ, ಕೃಷ್ಣನನ್ನ ಆರಾಧನೆ ಮಾಡಲಿಕ್ಕೆ ಗೊತ್ತಿಲ್ಲ. ಬಹಳ ಸುಲಭ ಅವನ ಆರಾಧನೆ, ನಾಮಸ್ಮರಣೆ ಮಾಡಿದ್ರಾಯ್ತಪ್ಪ, ನಿದ್ರೆ ಬಂದಿರಲ್ಲ. ಆಗೇನು ಮಾಡ್ಬೋದು? ಕೃಷ್ಣ ಕೃಷ್ಣ ಅಂತ ಹೇಳ್ಬೋದಲ್ಲ. ಯಾಕಂತಾನವನು ಬೇಡದೆ ಇದ್ದಿದ್ದು ಏನೋ ಆಲೋಚನೆ ಬಂದ್ಬಿಡುತ್ತೆ ಎಚ್ಚರ ಇದ್ದಾಗ. ಯಾರೂ ಇರಲ್ಲ, ಹರಟೆ ಹೊಡೆಯೋಣ ಅಂದ್ರೆ ಪಕ್ಕದಲ್ಲಿ ಯಾರೂ ಇಲ್ಲ. ದೇವ್ರ ನಾಮಸ್ಮರಣೆ ಮಾಡ್ಬೋದು. ಏನ್ರಿ ದೇವ್ರ ಸ್ಮರಣೆ ಎಲ್ಲ ದೇವ್ರು ಮಾಡಿಸ್ಬೇಕ, ಅದು ದೇವ್ರ ತಲೆ ಮೇಲೆ ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಡೋದು, ಹೊರತ ಮಾಡಲ್ಲ ಯಾರು. ಅವನು ಎಂಥ ದೇವರು ಅಂತಾರೆ, ತ್ರಿಲೋಕನಾಥಾನತ ಪಾದ ಪಂಕಜ. ಅವನ ಪಾದಕಮಲವನ್ನ ಆರಾಧನೆ ಮಾಡಬಹುದಲ್ಲ. ಕಡೆಗೆ ನಾಮಸ್ಮರಣೆ ಎಷ್ಟು ಸುಲಭ ಅಂದ್ರೆ, ಯತತೋಪಿ ಹರೇಹೆ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಆಶುಲಯಂ ವ್ರಜತಿ. ಅವನ ಸ್ಮರಣೆಯ ಪ್ರಯತ್ನಕ್ಕೇನೆ ಪಾಪಗಳು ಭಸ್ಮೀಭೂತವಾಗ್ಬಿಡುತ್ತೆ. ಮಾಡಬಹುದಲ್ಲ ಇದಕ್ಕೆ? ಪ್ರಾಯೇಣ ನ ಭಜಂತಿ ನ ಯಕ್ಷಂತಿ ಮನುಜಾಹ. ಕಾರಣ ಏನು? ಡೈವರ್ಷನ್ಸ್ ಬಹಳ ಕಲಿಯುಗದಲ್ಲಿ. ಪಾಖಂಡ ವಿಭಿನ್ನ ಚೇತಸಃ. ಪಾಖಂಡ ಮತ ಒಂದಲ್ಲ ಎರಡಲ್ಲ, ಹಲವು ಬಗೆಯಿಂದ ತುಂಬೋಗಿದೆ. ಸೀಸನಲ್ ಗಾಡು, ರೀಜನಲ್ ಗಾಡುಗಳು. ದೇವರಲ್ಲಿ ಫ್ಯಾಷನ್ ಬಂದೋದ್ರೆ ಏನು ಮಾಡ? ಅಮ್ಮನನ್ನು ಬಿಡೋದು, ಹೆಂಡತಿನ ಬಿಡೋದು ಆಗಲ್ಲ, ಅದು ಬಂದ್ಬಿಟ್ಟಿದೆ ಈಗ. ಅಮ್ಮ ನೀವು ಮುದುಕಿ ಆಗಿದೆಮ್ಮ, ಫ್ಯಾಷನ್ ಇಲ್ಲಿ ನೀವು ಬೇಡ ಅಂತ ಹೇಗೆ? ಇಲ್ಲ, ಅದೂ ಅಲ್ಲ. ಹೊಸ ಹಳೇ ದೇವರು ನಾರಾಯಣನ್ ಕಟ್ಕೊಂಡೇನು, ಹೊಸ ದೇವರೆಲ್ಲ ಇದೆ, ಅದನ್ನು ಆರಾಧನೆ ಮಾಡ್ತೇನೆ ಅಂದ್ರೆ ಇದನ್ನೇನೂ ಗೊತ್ತಿಲ್ಲ. ಇದಕ್ಕೂ ಯಾರಿಗೂ ತಿಳಿಯದಿರುವ ಹೆದ್ದೈವವನ್ನ ಈ ಹೊಸ ದೇವರನ್ನ ಆರಾಧನೆ ಮಾಡೋದ ಇವನು? ಕೆಲಸಕ್ಕೆ ಬಾರದ ದೇವರೆಲ್ಲ ದೆವ್ವಗಳವೆಲ್ಲವೂ ಕೂಡ. ಕಾರಣ ಪಾಖಂಡ ವಿಭಿನ್ನ ಚೇತಸಃ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್. ದೇವರು ಮನಸ್ಸಿನಲ್ಲಿ ಇರ್ತಾನೆ, ಅದೇ ಹೆಸರವನಿಗೆ. ಮನದ ವೃತ್ತಿಗಳನ್ನು ಅನುಸರಿಸಿ ತ್ರಿವಿಧ ಜೀವರುಗಳಿಗೆ ನಾನಾ ಬಗೆಯಾದ ಭೋಗಗಳನ್ನು ಜಗತ್ಪತಿ ಕೊಟ್ಟುಬಿಡ್ತಾರೆ. ಮನದ ವೃತ್ತಿ ಸಾತ್ವಿಕ, ರಾಜಸ, ತಾಮಸ, 3 ಬಗೆಯಾದ ವೃತ್ತಿಗಳಿರುತ್ತೆ. ಸಾತ್ವಿಕರಿಗೆ ಸಾತ್ವಿಕ ಭೋಗವನ್ನೇ ಕೊಡ್ತಾನೆ, ರಾಜಸರಿಗೆ ರಾಜಸವಾದದ್ದನ್ನೇ ಬೇರೆ ಬೇರೆ ರೀತಿ ಅವರವರ ಯೋಗ್ಯತಾನುಗುಣವಾಗಿ ಕೊಟ್ಟುಬಿಡ್ತಾನಲ್ಲಿ. ಅಂಥ ಮನಸ್ಸನ್ನ ದೇವರಿಗೆ ಕೊಟ್ಟುಬಿಟ್ರೆ ಅವನನ್ನೇ ಕೊಟ್ಟುಬಿಡ್ತಾನಲ್ಲಿ. ಬರೀ ಮನಸ್ಸು ಕೊಟ್ಟುಬಿಟ್ಟು ಸಾಲದು, ಮನಸ್ಸಿನ ಕೊಡೋದ್ರ ಜೊತೆಗೆ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಣ್ಪರಿಗಿತ್ತಪನು ಸ್ವರ್ಗಾರಿ ಭೋಗಗಳ ಬ್ರಾಹ್ಮಣ ಸಚ ದೇಹೋಜಂ ಕ್ಷುದ್ರ ಕಾಮಾಯನೇಶ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯಚ. ಇಲ್ಲಿ ನಾವು ಕಷ್ಟಪಟ್ಟರೆ ಮುಂದೆ ಬಹಳ ಸುಖ ಪಡಬಹುದು. ದೊಡ್ಡ ಕಷ್ಟ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಕಷ್ಟ ಪಡಬೇಕು. ಅದು ಆಗಲ್ಲ ಅಂದ್ರೆ ಹೇಗೆ ಬೇಕಾದ್ರೆ ಹಾಗಿದ್ದು ಬಿಡೋದಾ? ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ. ಆಹಾರ ಶುದ್ಧೋ ಸತ್ವಶುದ್ಧಿಗಿ, ಸತ್ವಶುದ್ಧೋ ಧ್ರುವ ಸ್ಮೃತಿಗಿ. ಈ ರೀತಿ ಒಂದು ಭಾಷ್ಯದ ಪ್ರಾರಂಭದಲ್ಲೇ ಇದೆ. ಆಹಾರ ಶುದ್ಧಿ ಬೇಕು, ಅದಿದ್ರೆ ಮನಃಶುದ್ಧಿ, ಮಿಕ್ಕಿದೆಲ್ಲ ಶುದ್ಧವಾಗ್ತಾ ಹೋಗುತ್ತೆ. ಬೇಸ್ಮೆಂಟೇ ಅಶುದ್ಧವಾಗಿಬಿಟ್ರೆ ಕಂಡಲ್ಲಿ ಹೋಗಿ ಏನು ಬೇಕಾರಾಗ ಮದ್ದೂರೊಡೆ ಅಂತೆಲ್ಲ ಸಿಗುತ್ತಲ್ಲಿ. ಅದಕ್ಕೆ ಉಪಾದಾನ ಕೆಟ್ಟ ತಾಮಸ ಪದಾರ್ಥ, ಅದನ್ನು ತಿಂದು ಬಿಡೋದು. ಯಾಕೋ ನಮ್ಮ ಮನಸ್ಸು ಏಕಾಗ್ರವಾಗಿರೋದಿಲ್ಲ, ಎಲ್ಲಿರುತ್ತೆ? ಮನಸ್ಸು ಇದ್ದಿದ್ದೇ ತಪ್ಪು. ಪರಮ ತತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ
ನಗುತ ತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದೇವರು ಮೋಕ್ಷಾರಿ ಸಮರ್ಥ ಸಮಸ್ತ ಪುರುಷಾರ್ಥನೇ ಅವನು. ಅವನು ಅಧೀನ, ಇಟ್ಟಿಗೆ ಅವನು, ಕಟ್ಟಿಗೆ ಅವನು, ಬೆಂಕಿ ಅವನು ಅಂತ ಹೇಳಲ್ವೇ? ಪುರುಷಾರ್ಥಗಳು ಅವನಲ್ಲದೆ ಬೇರೆ ಇನ್ನೇನು ಹೇಳ್ರಿ? ಸರ್ವವೂ ಅವನ ಅಧೀನ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ, ಸಜ್ಜನ ಲೋಕಕ್ಕೆ ಅಂತ ತಿಳಿದು ಆದರದಿಂದ ಅವನು ಉಪಾಸನೆ ಮಾಡಬೇಕು. ಆದರ ಬೇಕಾದ್ರಲ್ಲಿ ಆದರ ಬೇಕು, ನೈರಂತರ್ಯ ಬೇಕು. ಅರ್ಧಂಬರ್ಧ ಮಾಡಿ ಅಪ್ಪ ಪೂಜೆ ಮುಗೀತಪ್ಪ, ಕಾಫಿ ತಗೊಂಬಾರೆ ಅಂತ ಇರ್ತಾರೆ, ರೇಗ್ತಾ ಇರ್ತಾರೆ. ಆ ಚಟ ಇದ್ಬಿಟ್ರೆ ಎಂದು ಪೂಜೆ ಮುಗಿಯತ್ತೆ ಅನ್ಸುತ್ತೆ. ಹಾಗೆಲ್ಲ ಆಗಬಾರ್ದು. ಆದರ ಬೇಕು. ನಮ್ಮ ಉಪಾಸನೆಯಲ್ಲಿ ನಮ್ಮ ಬಾಲ್ಯದಲ್ಲಿ ಚೆಸ್ ಆಡ್ತಾ ಇದ್ವಿ, ಎಷ್ಟಾದ್ರೆ ಆದರೆ ಊಟ ಕೂಡ ಲಕ್ಷ್ಯವಿರ್ತಾ ಇರಲಿಲ್ಲ. ಇನ್ವಾಲ್ವ್ಮೆಂಟು ಅದೊಂದು ಚಟ. ಇದು ಚಟ ಬೇಡ. ಇದು ಚಟ ಅಂತ ಯಾರೂ ಕರೆಯಲ್ಲ. ದೇವರ ಆರಾಧನೆ ನರನಾಡಿಗಳೆಲ್ಲ ಹೊಕ್ಕು ಬಿಡಬೇಕು. ನಮ್ಮ ದೊಡ್ಡ ಗುರುಗಳಿಗೆ ಪರ್ವತ ಖಂಡನೆ ಇದ್ದಾಗ ಅವರಿಗೆ ಅವರು ಸ್ವಾಮಿ ಪುತ್ರಿಯಲ್ಲಿ ಯಾವಾಗ ಪೂಜೆ ಇನ್ನೊಂದು ಬೇರೆ ಬೇರೆ ಮಾಡಿದಿರುತ್ತೆ, ಯಾವುದೇ ಒಬ್ಬ ಪರವಾದಿ ಬಂದರೆ ಎದ್ದು ಕೂತ್ಕೊಂಡು ವಾಕ್ಯಾರ್ಥ ಮಾಡ್ತಿರಲ್ಲ, ಅದಕ್ಕೆ ತಯಾರಿ ಬೇಕಾ? ಪರವಾದಿ ನಿಗ್ರಹಕ್ಕೆ ಬೇಕಾಗಿಲ್ಲ ಅನ್ನೋರು. ಯಾಕೆ? ಅವ್ರಿಗೆ ಆ ಗುಂಗೇ ಇರ್ತಾ ಇತ್ತು. ಯಾವಾಗಲೂ ದೇವರ ಭಕ್ತಿ ಅಂತ ಹೇಳಿದ್ರೆ ಅಪಾರ. ಅದು ನಾವು ಕಂಡುಬಿಟ್ಟಿದ್ವಿ ಆ ಪುಣ್ಯಾತ್ಮರಲ್ಲಿ. ದೇವರ ಆರಾಧನೆ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ಹೀಗೆ ಹೊಕ್ಬಿಟ್ರೆ ದೇವರು ತನ್ನನ್ನೇ ಕೊಟ್ಟು, ಏನು ಕೊಡೋದಿಲ್ಲ ಅಲ್ಲಿ, ತನ್ನನ್ನೇ ಇತ್ತಪನು, ಅವನನ್ನೇ ಮರೆತು ಬಿಟ್ರೆ ದೇವರನ್ನು ಬಿಟ್ಟು ಬಿಡೋರು ಯಾರು ಗೊತ್ತಾ? ಧರ್ಮಾರ್ಥ ಕಾಮ ಬೇಕು. ಧರ್ಮ ಯಾತಿಗೆ ಬೇಕು? ಅರ್ಥ ಕಾಮಕ್ಕೆ ಬೇಕು ಅಂತ ಧರ್ಮವನ್ನ ದುರುಪಯೋಗ ಮಾಡಿಕೊಂಡು ಬದುಕುವವರಿಗೆ ನಗತಾ ಅವನಿಗೂ ಕೊಡ್ತಾನೆ, ಇವನಿಗೂ ಕೊಡ್ತಾನೆ. ದೇವರನ್ನು ಬಿಟ್ಟವರಿಗೂ ಕೊಡ್ತಾನೆ, ದೇವರನ್ನು ಹಿಡ್ಕೊಂಡವನಿಗೂ ಕೊಡ್ತಾನೆ. ಅದಕ್ಕೆ ದೃಷ್ಟಾಂತ ನೋಡಿ. ಸುರಪತನಯ ಸುಯೋಧನಗಿತ್ತ ಇತ್ತಂತೆ. ಇಬ್ಬರೂ ಹೋದ್ರು. ಕೃಷ್ಣ ಪರಮಾತ್ಮ ಮಲಗಿಬಿಟ್ಟಿದ್ದ ಬೇಕು ಅಂತ. ನೋಡಿ, ಬೇಕು 4 ತಿಂಗಳು ಮಲ್ಕೊಂತಾನೆ, 1000 ಕೋಟಿ ವರ್ಷ ಮಲ್ಕೊಂಡಿರ್ತಾನೆ. ಹೀಗೆಲ್ಲ ಮಲಗೋರ ಅಭ್ಯಾಸ ದೇವರಿಗೆ. ಅಯೋಗ್ಯರು ಬಂದ್ರೆ ಹೇಳೋದೇ ಇಲ್ಲ. ಅವನು ಮಲ್ಕೊಂಡೇ ಇದ್ದ. ಅರ್ಜುನ ಬಂದ ಕೂಡಲೇ ಎದ್ದುಬಿಟ್ಟ. ಅವನು ದುರ್ಯೋಧನ ಮೊದಲೇ ಬಂದಿದ್ದಾನೆ. ಅವನು ನೋಡ್ದ, ಅಲ್ಲೊಂದು ಆಸನ ಇತ್ತು, ಇಲ್ಲೊಂದಿತ್ತು ಆಸನ. ಈ ಗೊಲ್ಲನ ಪಾದದ ಅಡಿಯಲ್ಲಿ ನಾ ಕೂತ್ಕೋಬೇಕಂತ ಶಿರಸ್ಥಾನದಲ್ಲಿರುವ ಆ ಒಂದು ಆಸನದಲ್ಲಿ ಕೂತ್ಕೊಂಡ್ಬಿಟ್ಟ. ಇಬ್ಬರು ಹೊರಟಿದ್ರು, ದುರ್ಯೋಧನ ಅರ್ಜುನ. ಅವನು ಬೈಪಾಸ್ ರೂಟಲ್ಲಿ ಹೇಗೋ ಮಾಡಿ ಓವರ್ಟೇಕ್ ಮಾಡ್ಕೊಂಡು ಬದಲು ಬಂದು ಕೂತ್ಕೊಂಡ್ಬಿಟ್ಟ ಕಳ್ಳ. ಆಮೇಲೆ ಅರ್ಜುನ ಪಾಪ ಸಾವಕಾಶವಾಗಿ ಬಂದ. ಅವನು ನಿಧಾನವಾಗಿ ಬಂದರೂ ಕೂಡ ದೇವರ ಅನುಗ್ರಹ ದುರ್ಯೋಧನಂಗೆ ಆಗಿದ್ದಿಲ್ಲ. ಬೇಗ ಬಂದ್ರೆ ಏನಾದೀತು? ಬೇಗ ಬರೋರು ಕಾರಣ ಅಲ್ಲ. ಅಂತೂ ಬಂದು ಕೂತ್ಕೊಂಡಾದ್ಮೇಲೆ ದೇವರೆದ್ದ. ಓ ಅರ್ಜುನ ಯಾವಾಗ ಬಂದಿದ್ದು ಮಾರಾಯ? ಅವನೆಲ್ಲಿ ಒಪ್ತಾನೆ ದುರ್ಯೋಧನ. ಅವನ ಗಂಟು ಸರಿ ಮಾಡ್ಕೊಂತ, ನಾ ಇಲ್ಲೇ ಇದ್ದೀನಿ, ನಾನು ಮೊದಲೇ ಬಂದೆ ಎಂದ. ನೀನು ಮೊದಲು ಬಂದಿರಬಹುದು. ಅವನು ವಯಸ್ಸಿನಾಗ ಚಿಕ್ಕವನು. ಅವನು ಮೊದಲು ಕಂಡಿದ್ದ ಅರ್ಜುನನನ್ನ ಚಾಯ್ಸ್ ಅವನದೇ. ಅವನು ಬಿಟ್ಟಿದ್ದು ನಿಂಗೆ. ಅರ್ಜುನ ಮೊದಲು ಕೇಳ್ಕೊ, 10 ಲಕ್ಷ ನಾರಾಯಣ ಸೈನ್ಯ. ನಾರಾಯಣ 1, ನಾರಾಯಣ 2 ಎಲ್ಲ ನಾರಾಯಣಗಳೇ ಅವೆಲ್ಲವೂ ಕೂಡ. ಇವನು ನಾರಾಯಣನೇ ಕೃಷ್ಣ. 10 ಲಕ್ಷ ನಾರಾಯಣ ಸೈನ್ಯ ಬೇಕೋ, 1 ನಾರಾಯಣ ಬೇಕೋ? ನಾನು ಒಬ್ಬನೇ. ಆದರೆ ನಾನೇನು ಯುದ್ಧ ಮಾಡಲ್ಲ, ಅಡ್ವೊಕೇಟ್ ಮಾಡ್ತೀನಿ. ಕೆಲವು ಸಲಹೆಗಳು ಕೊಡ್ತಾ ಕೂತಿರ್ತೀನಿ, ಹಾಗೆ ಮಾಡು ಹೀಗೆ ಮಾಡು ಅಂತ. ಯುದ್ಧ ಮಾಡದ ನಾನು ಬೇಕೋ, ಯುದ್ಧ ಮಾಡುವ ನಾರಾಯಣ? ಯುದ್ಧ ಮಾಡದ ನಾರಾಯಣ ಬೇಕೋ, ಯುದ್ಧ ಮಾಡುವ ನಾರಾಯಣಗಳು ಬೇಕೋ ಅಂತ ದೇವರು. ದುರ್ಯೋಧನ ಇವನು ಬರ್ತಾನಂತೆ ಯುದ್ಧ ಮಾಡದೆ. ಯಾತಿಗೆ ಬೇಕಾಗಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂತ ಇದ್ದ. ಅರ್ಜುನ ನೀನೇ ಬೇಕು ಸ್ವಾಮಿ, ಯುದ್ಧ ಮಾಡದ ನಾರಾಯಣನೇ ಬೇಕು, ಯುದ್ಧ ಮಾಡುವ ನಾರಾಯಣಗಳು ಬೇಡ ಅಂತ ನನಗೆ. ಹಂಗಾರೆ ಸೈನ್ಯ ಕೊಟ್ಬಿಡು ಅಂದ. ದುರ್ಯೋಧನ ಗೆದ್ದೆ ಅನ್ಕೊಂಡು ಹೊರಟ. ಬರೀ ಗೆದ್ದಿದ್ದಲ್ಲ ಅನ್ಕೊಂಡ್ರೆ ಮಾತ್ರಕ್ಕಾಗತ್ತಾ? ಸೋತ ಸತ್ತ ಅವನು. ನಾರಾಯಣನನ್ನು ಬಿಟ್ಟು ದುರ್ಯೋಧನ ಏನು ಅಪೇಕ್ಷಿಸದ ಆ ಸೈನ್ಯ ಬಲದಿಂದ ಗೆಲ್ತೀನಿ ಅಂತ ಹೊರಟ್ರೆ ಆಗುತ್ತೇನ್ರಿ ಅಲ್ಲಿ? ಆದರೆ ಆ 10 ಲಕ್ಷ ನಾರಾಯಣರೊಳಗೆ, ಭೀಷ್ಮ ದ್ರೋಣಾದಿಗಳ ಒಳಗೆ, ಇಲ್ಲಿ ಪಾಂಡವರ ಎಲ್ಲರೊಳಗೂ ಯುದ್ಧ ಮಾಡಿದವನು ಇವನೇ. ಯಾರು ಮಾಡ್ತಾರೆ ಯುದ್ಧ? ಇವನೇ ಅಲ್ವ ಮಾಡಿದ್ದು. ನಾಯಂ ಹಂತಿ ನಗಮ್ಯತೆ.
ಸಾಯಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಕೊಲ್ಲಲಿಕ್ಕೂ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಎಲ್ಲ ಭಗವಂತನದ್ದು. ಮುತ್ತಿನ ಹಾರಗಳ ನಿನ್ನ ಕೊರಳುಗಳಿಗೆ ಹಾಕಿ ಎತ್ತಿ ಮುದ್ದಾಡುವೇನೋ, ಹತ್ತಿದ ರಥವನ್ನು ಮುಂದೊತ್ತಿದ ಉಭಯರಿಗೆ ಕಲಹವ ಬಿತ್ತಿದ ಕೌರವರ ಸೇನೆಗೆ ಮುತ್ತಿದ ಮತ್ತೆ ಮಾತಂಗಗಳನ್ನೆಲ್ಲವನು ಇತ್ತರಿಸಿ ಮುಂದೊತ್ತಿ ರಥಿಕರ ಕತ್ತರಿಸಿ ಕಾಳಗವ ಮಾಡಿದ ರಂಗ ಮನೆಗೆ ಬಾರೋ ರಂಗ ಕರುಟ ಭವಂಗ ಗರುಡ ತುರಂಗ ನವಮೋಹನಾಂಗ ರಂಗ ಮನೆಗೆ ಬಾರೋ. ಇವತ್ತು ನೀವೇ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಎಂದರು ಶ್ರೀಪಾದರಾಜರು. ಊರೊಳಗೆ ಮುಳುಬಾಗಲೊಳಗೆ ಇವತ್ತು ನಾವು ಅದನ್ನು ಗುರುತಿಸ್ತೀವಿ. ನಾವು ಎಲ್ರಿಗೂ ಗೊತ್ತದು. ಹೋದ್ರು ಸ್ವಪ್ನದಲ್ಲಿ ಲಬ್ಧವಾದ ಪೆಟ್ಟಿಗೆ ಸಿಕ್ಕಿತ್ತು, ಮುಚ್ಚಲ ತೆಗೆದಿರಲಿಲ್ಲ, ಆಗಿರಲಿಲ್ಲ ಅವ್ರ ಕೈಲಿ. ಇವರು ಮುಟ್ಟಿದ ಕೂಡಲೇ ಬಾಲಗೀತೆಗಳು ಸುಧಾಮಂಗಳ ಆಗಿರಲಿಲ್ಲ ಅಂತ ತೋರುತ್ತೆ. 3 ನರ್ತನ ಮಾಡ್ತಾ 3 ಜನ ಬಂದುಬಿಟ್ರು. ರುಕ್ಮಿಣಿ, ಸತ್ಯಭಾಮ, ಅವರಿಬ್ಬರು ಗಂಡ, ಜಗತ್ತಿಗೆ ಗಂಡ ಜಗತ್ಪತಿ. ಅಲ್ಲೇ ಇದ್ದ ಸಾಲಿಗ್ರಾಮವನ್ನು ತಾಳಕೋಡವ ಹಾಕ್ಬಿಟ್ರು. ಶ್ರೀಪಾದರಾಜರಿಗೆ ಹೋಗಿ ಹೇಳಿದ್ರು, ಪುಟ್ಯತಿಗಳು ಸಾಲಿಗ್ರಾಮ ಕೊಡ್ತಾ ಇದ್ದಾರೆ ಸ್ವಾಮಿ, ಅವ್ರಿಗೆ ದೇವರು ಕಾಣಿಸ್ತಾ ಇಲ್ಲ, ಸಚ್ಚಿದಾನಂದ ಮೂರ್ತಿ. ಸಾಲಿಗ್ರಾಮ ಕುಟ್ಟಿದ್ ಮಾತ್ರ ಕಾಣಿಸ್ತಿದೆ. ಶ್ರೀಪಾದರಾಜರು ಗೊತ್ತು ಇವನು ಹೊರಗೆ ಬಂದಿದ್ದಾನೆ ಇವನು ಅನ್ಕೊಂಡು ಓಡಿ ಬಂದು ನಿಂತ್ಕೊಂಡ್ರು. ಹೈಗ್ರೀವ ಸರೋವರ ಇದ್ದಲ್ಲಿ, ಹೈಗ್ರೀವ ತೀರ್ಥ ಅಂತ ಕರಿತೀವಿ ನಾವಲ್ಲಿ. ಅಲ್ಲೇ ಮುಳುಗಿ ನಿಂತ್ಕೊಂಡ್ರು ಕಿಟಕಿಯಲ್ಲಿ. ನಗನಗ್ತಾ ಬಲಗಾಲ ಮೇಲೆ ಎಡಗಾಲ ಇಟ್ಟಿದ್ದ. ಅಲ್ಲಿಗೆ ಮುಗಿಸ್ಬಿಟ್ಟೆ ತನ್ನ ನರ್ತನವನ್ನ. ಅವ್ರಿಗೆ ತೋರಿಸಬಾರ್ದು ಅಂತಲ್ಲ, ಸೂಚನೆ ಮಾಡಬೇಕಾಗಿತ್ತು. ಈ ಪ್ರತಿಮೆ ಇವರು ಕೊಟ್ಬಿಡು, ಅವರಿನ ಪೂಜೆ ಸ್ವೀಕಾರ ಮಾಡಬೇಕು, ನಾನು ಇದ್ರೊಳಗೆ ಒಳಕೋತಿದ್ದೆ ಅಂತ. ಕುಂದಾಪುರ ಮಠದಲ್ಲಿ ಇದೆ ಅದು. ಮೊನ್ನೆ ಆ ದೇವರು ಒಂದು 16 ಕೋಟಿ ಬಂಗಾರ ಮಾಡಿಸ್ಕೊಂಡ್ಬಿಟ್ಟ. ಯಾತಕ್ಕೋ ಯಾರಿಗೋ ಪ್ರೇರಣೆ ಮಾಡಿ 16 ಕೋಟಿ ರೀ ಅಪೇಕ್ಷೆ ಆಗತ್ತೆ ಅವ್ರಿಗೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ. ಕಳ್ಳರುಗಳಿಗೆಲ್ಲ ಪ್ರೇರಣೆ ಮಾಡ್ತಾನೆ. ಬೆಂಗಳೂರಲ್ಲೊಬ್ಬ ರೆಡ್ಡಿ ಇದ್ದ, ಜನಾರ್ದನ್ ರೆಡ್ಡಿ, ಈಗ ಒಳಕೋತೀರಿ ಜೈಲಲ್ಲಿ ಇರ್ಕೊಳ್ಳಿ. ಒಂದು 50 ಕೋಟಿ ಕಿರೀಟ ತಿಮ್ಮಪ್ಪನ ತಲೆ ಮೇಲೆ ಇಟ್ಟ, ಸೇಫ್ ಅನ್ಕೊಂಡಿಟ್ಟ, ಟೋಪಿ ಇಟ್ಕೊಂಡ. ಆದ್ರೆ ದೇವ್ರ ಟೋಪಿ ಹಾಕಿ ಒಳಗೆ ಸೇರಿಸ್ಬಿಟ್ಟು ಯಾನವನ್ನ. ಏನೇನೋ ವಿಚಿತ್ರ. ಅವನು ಏನು ಅರ್ಥ ಆ ರೀತಿಯಲ್ಲಿ. ಶ್ರೀಪಾದರಾಜರು ಕಣ್ತುಂಬ ನೀರು. ಒಂದು ಅಲ್ಪ ಕಾಲ ತೋರಿಸಿರಿ ನಿನ್ನ ಅರ್ಥನ ನಿನ್ನ ಹೆಂಡಂದ್ರೊಟ್ಟಿಗೆ, ಇನ್ನೂ ಸ್ವಲ್ಪ ನೋಡ್ಬೋದಾಗಿತ್ತು ಸ್ವಾಮಿ. ನಾ ಬಂದು ಕೂಡಲೇ ನಗ್ತಾ ನಿಲ್ಲಿಸ್ಬಿಟ್ಟಿಯಲ್ಲೋ, ನಗುಮುಖ ಅದು ನೋಡ್ಬೋದು ನೀವು. ಆ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗತ್ತ ಪ್ರತಿಭೆನ. ಕುಂದಾಪುರ ವ್ಯಾಸರಾಜರ ಮಠದಲ್ಲಿ ಪಚ್ಚೆ ಬಾವುಲಿಗಳ ನಿನ್ನ ಕಿವಿಯೊಳಗಿಟ್ಟು ಮೆಚ್ಚಿ ಮುದ್ದಾಡುವೆನು, ಹತ್ತಿರ ಹೆಚ್ಚಿದ ವಾಲಿಯನು ಬಾಣದಿ ಚುಚ್ಚಿದ, ಸಪ್ತ ತಾಲಗಳ ಕೊಚ್ಚಿದ ಜಲಧಿಯನು ಮುಚ್ಚಿದ, ಎಚ್ಚರಿಕೆ ಇಂಪ ಕುಲಂಕಯ ಕಿಚ್ಚುಗಳ ಹಚ್ಚಿದ ಹನುಮನ ಮೆಚ್ಚಿದ, ಕರದೂಷಣ ಪ್ರಿಯ ಮೋಗನಂಗರಂಗ ಮನೆಗೆ ಬಾರೋ, ರಂಗ ಕಲುಟ ಭವಂಗ ಗರುಡ ತುರಂಗ ನವ ಮೋಗನಂಗರಂಗ ಮನೆಗೆ ಬಾರೋ. ಸುರಪತನಯ ಸುಯೋಧನರಿತ್ತಂತೆ ಕೊಡುತ್ತಿಪ್ಪ. ಶ್ರೀಪಾದರಾಜರು ಇದನ್ನ ಹೇಳಿದ್ರು, ಭೀಷ್ಮಾಚಾರ್ಯರು ಅದನ್ನೇ ಹೇಳಿದ್ರು. ಹೃತವತಿ ಆಯುಹು ಅಕ್ಷ್ಣ ಪಾರ್ಥಸಖೆ ರತಿರಸ್ತು ಮೇನವದ್ಯ. ನೀನು ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಹೇಳ್ದ ಅರ್ಜುನ. ನೀನು ನಿಲ್ಲಿಸಿದಿ. ರಥ ನಿಲ್ಲಿಸಿ ಯಾರ್ಯಾರು ಸಾಯ್ಬೇಕೋ ಎಲ್ಲರನ್ನು ಮೊದಲೇ ಕೊಂದು ಬಿಟ್ಟಿಯೋ. ಆಯುಷ್ಯವನ್ನ ಕಾಲರೂಪಿಯಾಗಿ ಅಪಹರಣ ಮಾಡಿದ ಜಗತ್ಸ್ವಾಮಿಯೇ, ಯುದ್ಧ ಮಾಡಿ ಎಲ್ಲರೂ ಯಾರನ್ನ ಕೊಂದ್ರು ಗೊತ್ತಾ? ಸತ್ತವ್ರನ್ನೇ ಎಲ್ಲರೂ ಕೊಂದಿದ್ದು ಅಂತ ಭೀಷ್ಮಾಚಾರ ಮಾತು. ಇವ್ರದ್ದು ಅರೆ ಸ್ವಾತಂತ್ರ್ಯ ಯಾರಿಗಿದೆ ಅಲ್ಲಿ? ದೇವರೇ ಹೇಳಿಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ, ನಾಯಂಹಂತಿನ ಹನ್ಯತೆ. ಯಾರಿಗೆ ಸಾಯಲಿಕ್ಕೆ ಕೊಲ್ಲಲಿಕ್ಕೆ ಸ್ವಾತಂತ್ರ್ಯ ಉಂಟೋ ಅಲ್ಲಿ ದೇವರಲ್ಲಿ ಏನು ಬೇಡಬೇಕು, ನಾವು ಏನು ಬೇಡಬೇಕು ಏನು ಬೇಡಬಾರದು ಅದೇ ಗೊತ್ತಿಲ್ಲದೆ ದೊಡ್ಡ ಲಾಸ್ ಆಗಿಬಿಡುತ್ತೆ ಜೀವನದಲ್ಲಿ.
ಅದಾಗಬಾರ್ದಲ್ವಾ? ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗ ಬಗೆಯ ನಾಮದಲ್ಲಿ ಕರಸುವ ಭಕುತರನು ಪೊರೆವ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ. ಆಯಾ ಆಕಾರದಲ್ಲಿ ಆಯಾ ಹೆಸರಿನಿಂದ ಅಲ್ಲಲ್ಲಿ ಇದ್ದು ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲ ಅವನೇ ಮಾಡ್ತಾ ಇರ್ತಾನಲ್ಲಿ. ಸ್ವಗತ ಭೇದ ವಿವರ್ಜಿತ ಅವನಲ್ಲಿ ಭೇದ ಎಲ್ಲಿದೆ? ದೇವರಲ್ಲಿ ಅವನಲ್ಲಿ ಭೇದ ಇಲ್ಲ. ನೇಹನಾನಾಸ್ತಿ ಕಿಂಚನ. ಇಂಥ ಜಗತ್ಸ್ವಾಮಿ ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಒಬ್ಬರೊಳಗೆ ನಿಂತ್ಕೊಂಡು ಮಾತಾಡ್ತಾನೆ, ಇನ್ನೊಬ್ಬರಲ್ಲಿ ಮಾತು ಕೇಳ್ತಾನೆ, ಬೇಡ್ತಾನೆ ಇನ್ನೊಬ್ಬರಲ್ಲಿ. ತತ್ವಾಭಿಮಾನಿ ದೇವತೆಗಳು ಒಳಗಿದ್ದು ಅವರೆಲ್ಲರ ವ್ಯಾಪಾರವನ್ನ ದೇವರೇ ಮಾಡ್ತಾ ಇರ್ತಾನಲ್ಲಿ. ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ದೇವರು ಅವನೇ ಬಾಧ್ಯ, ಅವನೇ ಬಾಧಕ. ಯಾರು ಸಾಯಬೇಕೋ ಅವರಲ್ಲಿದ್ದು ಸಾಯುವ ಹಾಗೆ ಮಾಡ್ತಾರೆ, ಯಾರು ಕೊಲ್ಲಬೇಕೋ ಅವರೊಳಗಿದ್ದು ಕೊಲ್ಲುವ ವ್ಯಾಪಾರವನ್ನು ಜಗತ್ಪತಿಯೇ ಮಾಡ್ತಾರೆ. ಸರ್ವ ವ್ಯಾಪಾರವು ಕ್ರಿಯಾದ್ವೈತ ಅಂತ ಕರೀತಾರೆ ಇದಕ್ಕೆ. ಶೃಣ್ವನ್ ಗೃಣನ್ ಸಂಸ್ಮರೇನಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಟ್ಟ ಚಿತ್ತೋ ನಭವಾಯ ಕಲ್ಪತೆ ಅಂತ ಪ್ರಾರಂಭದ ಗರ್ಭಸ್ತುತಿಯಲ್ಲಿ ಬ್ರಹ್ಮಾದಿ ದೇವತೆಗಳ ಮಾತು ಅದನ್ನೇ ಇಲ್ಲಿ ಹೇಳಿದ್ದಲ್ಲಿ. ಎಲ್ಲ ಅವಂದೇ ಆದಾಗ ನಮ್ಮದೇನಿದೆ ಅಲ್ಲಿ? ತಾರೋ ಬಾರೋ ಬೀರೋ ಸಾರೋ ಹಾರೋ ಹೀರೋ ಹೋರೋ ಸೇರೋ ಯಾರೋ ತೋರೋ ಎಂಬುದು ಈಶ ಪ್ರೇರಣೆಯೆಂದರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಆನಂದನ ಕಂದ ಒಲೆಯಲು ಏನಂದದ್ದೇ ವೇದ ವೃಂದ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಖಾ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಶರಣ ಜನ ಮಂದಾರ. ಕಲ್ಪವೃಕ್ಷ ಕಾಮಧೇನು ಎಲ್ಲ ಅವನೇ. ಅವುಗಳು ಏನು ಹೇಗೆ ಸೇವೆ ಮಾಡಿದ್ರೆ ಸೇವಾನುರೂಪ ಮುದಯ ಅಂತಾರೆ. ಎಷ್ಟು ಮಾಡಿದ್ರೆ ಅಷ್ಟು. ಇವನು ಅವನ ನಾಮಸ್ಮರಣೆ ಮಾಡಿದ್ರಾಯ್ತು, ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನೆ ದೇವರು. ಕಲ್ಪವೃಕ್ಷ ಕಾಮಧೇನು ಅವರೊಳಗಿದ್ದು ಇವನೇ ಕೊಡಬೇಕು. ಹರಿಪಾದಗಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ಗುರುರಾಜರ ಸ್ತೋತ್ರದಲ್ಲಿ ಹೇಳ್ತೀವಲ್ಲ. ರಾಯರು ಎಲ್ಲಿಂದ ಕೊಟ್ಟರು? ದೇವರು ಕೊಟ್ಟಿದ್ದು ಕೊಟ್ಟರು. ದೇವರಿಗೆ ಯಾರು ಕೊಟ್ಟಿದ್ದು ಕೊಟ್ಟ? ಅವ್ರಿಗೆ ಯಾರು ಕೊಡಬೇಕಾಗಿಲ್ಲ, ಸ್ವತಂತ್ರ. ಅಲ್ಲಿ ಕತ್ತಲಲ್ಲಿ ಮಗು ತಾಯಿನ ಕಾಣಬೇಕು ಅಂತ ಹಂಬಲಿಸ್ತಾ ಇರುತ್ತೆ, ಅಳ್ತಾ ಕೂತಿರುತ್ತೆ. ಅದಕ್ಕೆ ಯಾರ್ಯಾರು ಚಾಕ್ಲೇಟ್ ಕೊಟ್ಟರು ಏನೇನೂ ಬೇಕಾಗುವುದಿಲ್ಲ. ಕಡೆಗೆ ತಾಯಿ ಸಿಕ್ಕಿಬಿಟ್ರೆ ಹಸುವೆ ಆಗಿದ್ರೂ ಹಸುವೆ ಹೊರತು ಹೋಗುತ್ತೆ. ಆ ಮಗುವಿಗೆ ಎಷ್ಟು ಆನಂದ ಅಲ್ವಾ? ನಾವು ಕತ್ತಲಲ್ಲೇ ಒದ್ದಾಡ್ತಾ ಇದ್ದೀವಿ, ಅದನ್ನ ತಾಯಿನ ಕಾಣಬೇಕು ಅಂತ ಹಂಬಲ ಮಾತ್ರ ಇಲ್ಲ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಜಗತ್ಪತಿಯನ್ನು ಕಾಣಿದ್ರೆ ಎಲ್ಲ ಆಯಾಸ ಹೋಗುತ್ತೆ ಅಂತ ಏನಾದ್ರೂ ಗೊತ್ತಾ? ನಮ್ಗೆ ಗೊತ್ತಿಲ್ಲ. ಸೂಟ್ಕೇಸ್ ತುಂಬ ದುಡ್ಡು ಬಂದ್ಬಿಟ್ರೆ ಎಲ್ಲ ಆಯಾಸ ಹೋಗ್ಬೋದು ಅಂತ. ಸೂಟ್ಕೇಸ್ ತುಂಬ ದುಡ್ಡು ಬಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸೂಪರ್ ಬಿಲ್ ಪೇ ಮಾಡಬಹುದು ಅಷ್ಟೇ. ನಿಧಿರ್ ನಾರಾಯಣ ಅಕ್ವಯ ಶ್ರೀನಿಧಿ ರೀ ಅವನು. ಅವನ ಕೃಪೆಯನ್ನು ಪಡಿಬೇಕೋ ಈ ಲೌಕಿಕ ನಿಧಿ ಕಟ್ಕೊಂಡು ಏನಾಗಬೇಕಾಗಿದೆ ಅಲ್ಲಿ? ಮಧುಸೂದನನು ತನ್ನವರಿದ್ದಡೆಗೆ ಬಂಧದವನು ಸಲಹುವನು. ದ್ರೌಪದಿ ದೇವಿಗೆ ಎದುರಿಗಿದ್ರು ಗಂಡಗಲಿ ಭೀಮಸೇನ್ ದೇವರು. ನಮ್ಮಪ್ಪ ವಸ್ತ್ರ ಕೊಡ್ಲಿ ಸುಮ್ಮನೆ ಕೂತಿದ್ರು, ಕೈಲಾದರೂ ಕೂಡ ಆಗದವರಂತೆ ಸುಮ್ಮನೆ ಧರ್ಮಪಾಠಕ್ಕೆ ಕಟ್ಟು ಬಿದ್ದಿದ್ದಾಗ ಓ ಹಾ ಕೃಷ್ಣದ್ವಾರಕಾ ವಾಸಿನ್ ಕ್ವಾಸಿಯಾಸಿ ದಯಾನಿಧೆ ಇಮಾಮವಸ್ತಾಂ ಸಂಪ್ರಾಪ್ತ
ಕಿಮುಪೇಕ್ಷಸಿ ಮಾಧವ. ಏನವಸ್ಥೆ ಜಗಜ್ಜನನಿ ಎಂದು ಗೊತ್ತಾವತ್ತು. ಕಡಿಗಾಗಿ ಒಬ್ಬಳೆ ಮನೆಯಲ್ಲಿ ಇದ್ದೆ, ಅಲ್ಲಿಗೆ ದುಶ್ಯಾಸನ ಬಂದ, ಕೇಶಾಸನೆಗೂ ಹಿಡಿದು ಸೆಳೆದು ತಂದ, ಕೃಷ್ಣ ಕಟ್ಟ ಬಿಡಿಸು ಬಾರೋ. ಬಂದು ಅಕ್ಷಯ ವಸ್ತ್ರವನ್ನು ಕೊಟ್ಟನೋ ಇಲ್ಲೋ, ಎಲ್ರಿಗೂ ಕೊಡ್ತಾನೆ. ಶಬರಿ ಖಿಲಾಯಿ ರಾಮ್ ಕೋ ಮಗರ್ ಹಮ್ ದೇತೆ ಕುಚ್ ನೈ ಲೇತೆ ಭಗವಾನ್ ಅಂದ್ರು. ಶಬರಿ ಜೈಸೆ ಖಿಲಾವಂತ ಒಬ್ಬ ಶಬರಿ ಕೊಟ್ಟಿದ್ದು ತಿಂದೇ ಬಿಟ್ಟ, ನಾವು ನೈವೇದ್ಯ ಇಟ್ಟಿದ್ದು ಹಾಗೆ ಕೂತಿರತ್ತೆ ಅಂತ. ಅವಳಿಗಿರೋ ಭಕ್ತಿ ನಿಂಗಿದ್ರೆ ಖಂಡಿತ ಸ್ವೀಕಾರ ಮಾಡ್ತಾನಲ್ಲಿ. ಇಟ್ಟಿಗೆ ಕೊಟ್ರೆ ಇವತ್ತಿಗೂ ನಿಂತಿಯಾನಲ್ಲಿ. ಇಟ್ಟು ಕಲ್ಲನ್ನು ಕೊಟ್ಟ ಭಕ್ತಿಗೆ ಅವನ ಕಾರುಣ್ಯ ಏನು, ಇನ್ನೂ ಹಾಗೆ ನಿಂತಿರ್ಬೇಕು ಅವನಿಗೆ. ಕಾರುಣ್ಯವೇ ಅಲ್ಲಿ. ಕೆಟ್ಟ ಮಾತುಗಳ ಚೈದ್ಯನ ಅವನು ಬಾಯಿ ಬಂದ ಬೊಗಳದ. ದೇವ್ರು ಬೈಯೋದು ಅಂದ್ರೆ ಏನ್ರಿ ಅದು? ಕಡೆಗೆ ದೇವ್ರು ಬೈತಾ ಬೈತಾ ಭೀಷ್ಮಾಚಾರ್ಯನೆಲ್ಲ ಬೈದ್ಬಿಟ್ಟ. ಈ ಮುದುಕಂಗ ಅರಳು ಮರಳು ಗೋಪೋಯಂ ಕುಲಪಾಂಸನಃ. ಇವನಿಗೆ ಅಗ್ರಪೂಜೆ ಅಂದ್ರೆ ನಮಗೆಲ್ಲ ಅವಮಾನ ಮಾಡೋ ಉದ್ದೇಶ ತಾನೆ, ಕೆಲಸಕ್ಕೆ ಬಾರದ. ವಯಸ್ಸಿನಲ್ಲಿ ದೊಡ್ಡವನ, ವಯಸ್ಸಿನಲ್ಲಿ ಇವರಪ್ಪ ಎದುರಿಗಿದ್ದಾನೆ, ವಸುರೇವ ಮಾಡ್ಬೋದಾಗಿತ್ತು. ಪರಾಕ್ರಮವ ನಮ್ಮ ಗುರುಗಳಿಗೆ ಹೆದರ್ಬಿಟ್ಟು ಸಮುದ್ರ ಮಧ್ಯಕ್ಕೆ ಓಡೋಟೋದ. ಹೇಳಿ, ವಯಸ್ಸಿನಲ್ಲಿ ದೊಡ್ಡವನಲ್ಲ, ಜ್ಞಾನ ಇಲ್ಲ, ಕ್ಷತ್ರಿಯನಾಗಿದ್ದು ದನ ಕಾಯ್ದಿದ್ದಾನೆ. ಅಯ್ಯಯ್ಯೋ, ಇವನಿಗೆ ಒಂದೇ ಒಂದು ಹೇಳ್ತೀನಿ, ನಾಚಿಕೆ ಅನ್ನೋದು ಇವನಿಗಿಲ್ಲ. ನಾಯಿ ಮೂಲ ಭಾರತದಲ್ಲಿದೆ, ನಂಗೆ ಹೇಳಲಿಕ್ಕೆ ಸಂಕೋಚ. ನನಗೆ ನಾಯಿ ಪುರೋಡಾಶವನ್ನ ಕದ್ದು ತಿಂತಾ ಇರ್ತದೆ, ಸ್ವಲ್ಪ ಸಂಕೋಚ ಇರುತ್ತೆ ಅದಕ್ಕೆ. ಯಾರನ್ನ ನೋಡ್ತಾರೇನೋ ತಿನ್ನಬಾರ್ದು ಅಂತ. ಅದಾದರೂ ವಾಸಿ. ಇವನು ಬಂದು ಅಗ್ರಪೂಜೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಕಾಲ್ ಚಾಚಿ ಕೂತಿದ್ದಾರಲ್ಲ, ದೇವ್ರು ನಗ್ತಾ ಕೂತಿದ್ದಾರೆ. ಭೀಮಸೇನ್ ದೇವ್ರು ನುಗ್ಗಿದ್ರು ಕೊಂದು ಬಿಡ್ತೀನಿ ಅಂತ. ಅವನೇ ಸುಮ್ಮನೆ ಕೂತಿಯ, ಸುಮ್ಮನೆ ಅವ್ರ ಕರ್ತವ್ಯ ಮಾಡಿದ್ದು ವಿಚಾರ. ಆಮೇಲೆ ಕೊಂದುಬಿಟ್ಟ, ಯುದ್ಧ ಭೂಮಿ ಕರ್ಕೊಂಡೋಗಿ ತಲೆ ಕತ್ತರ ಸಾಕ್ಬಿಟ್ಟ. ಇಷ್ಟೆಲ್ಲ ನೂರಾರು ಬೈಗಳು ಬೈದ್ರು, ಮೋಕ್ಷ ಕೊಟ್ನಲ್ರಿ. ಕಾರಣ ಎಷ್ಟೇ, ಅವನು ಬೈದು ತಮೋಯೋಗ್ಯ ಒಳಗೆ ಬೇರೊಬ್ಬನ ಕೂತಿದ್ದಾನಲ್ಲಿ. ಮುಕ್ತಿಯೋಗ್ಯನೇ ದ್ವಾರಪಾಲಕನಾಗಿ ಅಲ್ಲಿ ಇರುವವನೇ ಅಲ್ಲಿ. ಇಂಥ ಜಗತ್ಪತಿ ಕಾರುಣ್ಯಕ್ಕೆ ಶಿಶುಪಾಲನನ್ನು ದೇವರು ಕ್ಷಮಿಸಿಬಿಟ್ಟ. ಎಲ್ಲರನ್ನೂ ಕ್ಷಮಿಸಿನೇ ನಾವಿನ್ನೂ ಮಾತಾಡ್ತಾ ಇದ್ದೀವಿ. ನಾವು ಮಾಡಿರೋ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ರೆ ಮೂಕನಾಗ್ಬಿಡ್ಬೇಕು. ಏನು ಧನಮ ಸಂರಕ್ಷಿಸುವ ಫಣಿತ, ದುಡ್ಡನ್ನು ರಕ್ಷಣೆ ಮಾಡ್ತಾ ಇರ್ತಾ, ಅದನ್ನೇನಾದ್ರು ಸ್ವೀಕಾರ ಮಾಡುತ್ತಾ? ದೇವರಿಗೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಾನಲ್ಲಿ. ನಿತ್ಯಾನಂದಮಯ, ಅವನು ನಮಸ್ಕಾರ ಮಾಡಿದ್ರಾಯ್ತು, ಅವನು ಸ್ಮರಣೆ ಮಾಡಿದ್ರಾಯ್ತು, ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನಲ್ಲಿ. ನಮ್ಮ ಸ್ತೋತ್ರ ಕೇಳ್ತಾನಲ್ಲ, ಬಾಲಕನ ಕಲಭಾಷೆಯನ್ನು ಮುಂದಂತಾರಲ್ಲಿ. ಸ್ತೋತ್ರ ಚೆನ್ನಾಗಿದೆ ಅಂತಲ್ಲ ಮೊದಲು ಹೇಳಿದೆ, ಇನ್ನೊಮ್ಮೆ ನೆನಪು ಮಾಡ್ತೀನಿ. ಕರುಣೋ ವೃಣೀತೆ, ಕಾರುಣ್ಯ ಮಾತ್ರ ಕಾರಣವೇ ಹೊರತು ಸ್ತೋತ್ರ ಎಲ್ಲ ಚೆನ್ನಾಗಿದೆ ಅಂತ ಖಂಡಿತ ಅಂದುಕೊಳ್ಳಲೇಬಾರದಲ್ಲಿ. ಅತ್ಯಲ್ಪ ಭೃತ್ತೇಶ್ವಪಿ ಕುಜನ ಕೃತೋದ್ಧತ್ಯ ಭೂತ್ಯಾಜಕಾಯ ಅಂತ ರಾಜರಂತಾರಲ್ಲಿ ಯುಕ್ತಿ ಮಲ್ಲಿಕೆಯ ಪ್ರಾರಂಭದಲ್ಲಿ. ರಮೆಯನ್ನ ಬ್ರಹ್ಮಾದಿಗಳನ್ನು ರಕ್ಷಣೆ ಮಾಡುವ ಅವ್ರ ಪೂಜೆ, ಅವರ ಸ್ತೋತ್ರಾದಿಗಳನ್ನು ಕೇಳುವ ದೇವರು ನಮ್ಮ ಹತ್ತಿರವೇ ಬರಬಾರದು. ಲೋಕ ಹಾಗೇ ಇದೆ. ದೊಡ್ಡ ಭಕ್ತರಿದ್ರೆ ಸ್ವಾಮಿಗಳಿಗೆ, ಈ ಸ್ವಾಮಿಗಳೆಲ್ಲ ಇಲ್ಲಿರೋ ಕೂತರು ಈ ಮಹಾನುಭಾವರೆಯವರು ನಮ್ಮಂಥವರು ಮಾತಾಡ್ತಾರೆ. ಈ ಡೆಲ್ಲಿಯಲ್ಲಿ ಕೆಲವು ಸ್ವಾಮಿಗಳೆಲ್ಲ ಇರ್ತಾರಲ್ಲಿ, ಅವ್ರಿಗೆ ದೊಡ್ಡ ಭಕ್ತರಿದ್ದು ಬಿಟ್ರೆ, ಮೊನ್ನೆ ಒಂದು ಪುಟ್ಪರ್ತಿಲಿ ಸತ್ತೋಯ್ತು. ಆ ಸ್ವಾಮಿ ಇತ್ತಲ್ಲ, ಅದು ನಮ್ಮ ಭೀಮಸೇನ್ ಜೋಶಿ ಹಾಡು ಹೇಳಿದ್ರೆ ಬಂಗಾರ ಸರ ಕೊಡೋದು. ನಮ್ಮಂತವ್ರು ಹೋದ್ರೆ ಬೂದಿ ಕೊಡ್ತಾ ಇತ್ತು. ಎಲ್ರಿಗೂ ಸರ ಕೊಟ್ರೆ ಏನಾಗುತ್ತೆ? ಕೊಡಲ್ಲ. ಅದು ಯಾಕೋದು? ಅದಕ್ಕೆ ಬೇಕದಕ್ಕೆ. ಚಿನ್ಮಯ ಗಾತ್ರ ಸುಜನಮಿ ದೇವರು ಈ ಕಡೆ ಅಂತ ನೋಡಿ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವತಾನೆ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾರಖಿಳ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟಾನಂದದಿ ಬಡಿಸುವನು, ನಿಟ್ಟಾನಂದ ಬಡಿಸುವನು. ಸೃಷ್ಟಿಗೆ ಬರಲಿನ್ನು ಜೀವಯತ್ನವು ಉಂಟೆ. ಸೃಷ್ಟಿಗೆ ನಾವು ಬಂದ್ವೇನ್ರಿ? ದೇವ್ರು ಕರ್ಕೊಂಬಂದಾಗ ಸೃಷ್ಟಿಗೆ ಬಂದ್ವಿ. ಆಮೇಲೆ ಸಾಧನೆ ಅವನು ಮಾಡಿಸ್ಬೇಕು. ಮೋಕ್ಷ
ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹಾನಂದದಶ್ಚ ಮುಕ್ತಾನಾಂ ತಯೇವೇಕೋ ಜನಾರ್ದನಃ. ಎಲ್ಲ ಮುಂದೆ ಇದ್ದು ನಾನು ಮಾಡಿದೆ. ಒಂದು ಫ್ಯಾನಲ್ಲಿ ಹೆಸರು ಬರೆಸ್ಬಿಟ್ಟಿರ್ತಾರೆ ರೆಕ್ಕೆಗಳ ಮೇಲೆ, ಅದು ತಿರುಗ್ತಾ ಇದ್ರೆ ನನ್ನ ಹೆಸರು ಕಾಣಿಸಲ್ಲ ಅಂತ ಕೊಡಬೇಕಾದ ಜ್ಞಾನ. ಹೀಗೆಲ್ಲ ಇರುತ್ತೆ ಪ್ರಾರಬ್ಧಗಳಿಗೆ. ನಮ್ದೇನೂ ಇರೋದಿಲ್ಲ ಕಾಂಟ್ರಿಬ್ಯೂಷನ್ ಅಲ್ಲಿ. ಅವನ ಕಾರುಣ್ಯಕ್ಕೆ ಅಪಾರ ಎಲ್ಲ ಮಾಡಿ ಕಡೆಗೆ ಹೆಸರು ನಮ್ದು ಹಾಕ್ಬಿಡ್ತಾನಲ್ಲ ಅಲ್ಲಿ. ಈಗಲೇ ಹೇಳದಿಲ್ಲ ಶಾಂತಿ ಅನುಶಾಸನ ಪರ್ವ ಯಾರು ಭೀಷ್ಮಾಚಾರ ಅಲ್ಲ, ದೇವರೇ ಮಾಡಿದ್ದಲ್ವಾ. ಜನಪಮೆತ್ತಿದರೀವ ಧನವಾಗನ ವಿಭೂಷಣ ವಸನ ಭೂಮಿಗಳ ತನುಮನಗಳಿತ್ತಾದರಿ ಪರುಂಟೇನೋ ಲೋಕದಳು ಅನವರತ ನೆನವರನಂತಾಸನವೇ ಮೊದಲಾದಾಲಯದೊಳಿಟ್ಟಣುಗನಂದಲವರವರ ವಚನಾಗುವನ ಮಹಾಮಹಿಮಾ. ಒಬ್ಬ ಧನಿಕ ಏನ್ ಕೊಡ್ತಾನೆ, ಹಳೇದ್ ಯಾವುದನ್ನ ಕೊಡ್ತಾನೆ. ನಾವೆಲ್ಲ ಉಪಯೋಗಿಸಿ ಬಿಟ್ಟಿದ್ದು ಅದು ಇದು ತಗೊಳ್ಳಿ ಆಚಾರ್ಯ, ಹಳೆಯ ಕಾರು ಸ್ವಲ್ಪ ರಿಪೇರ್ ಮಾಡಿ ಇಟ್ಕೊಂಬಿಡಿ, 2 ಲೀಟರ್ ಹಾಕಿದ್ರೆ 1 ಕಿಲೋಮೀಟರ್ ಹೋಗುತ್ತೆ ಪೆಟ್ರೋಲು. ಆದರೆ ಜಗತ್ಪತಿ ನಮಗೆ ದೇಹ ಕೊಟ್ಟಿಯಾನಲ್ಲಿ ತನುಮನಗಳೇ, ಅವನು ಬಾಗಿಲು ಕಾಯ್ತಾ ಇದ್ದಾನೆ ಬಲಿಚಕ್ರವರ್ತಿ. ನಮಗೆ ಕೈ ಕಾಲು ಸಾಧನೆ ಶರೀರವಿದು ನೀಧೈರ್ಯ ಕೊಟ್ಟದ್ದು ಸಾಧಾರಣವಲ್ಲ. ಕಿಡ್ನಿ ಫೈಲ್ ಆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಒಬ್ಬ ಬಾಬಾ ಕೆ ಎಂ ಕೃಷ್ಣರಾವ್ ಅಂತ ಅವ್ರ ಮಗ ಕಿಡ್ನಿ ಫೈಲ್ ಆಗ್ಬಿಟ್ಟು, ಚಿಕ್ಕ ಮಗು, ಕಡೇ ಹುಡುಗ, 35-36 ವಯಸ್ಸು. ಕಡೆ ನನ್ನ ಮಗಳಿಗೆ ಹೇಳಿದೆ, ನಂದು ಕೊಟ್ರೆ ನಾನು ಕೊಟ್ಟಿದ್ದಕ್ಕೆ ಅವನು ಹೊಟ್ಟಂತ ನಾನು ಹೊಟ್ಟೋಗ್ತೀನಿ, ನಮ್ಮನ್ನ ಹಾಕೊಡೋ ಹಾಗಿಲ್ಲ, ನೀ ಕೊಡು ಅಂತ ಹೇಳಿದೆ. ಮಗಳು ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋದ್ಲು, ಸೂಟೇ ಆಗಲಿಲ್ಲ. ಕೊಡ್ಲಿಕ್ಕೆ ಹೋದವ್ರದ್ದು ಸೂಟ್ ಆಗಲ್ಲ, ಯಾರ್ದು ಸೂಟ್ ಆಗುತ್ತೋ ಅವ್ರು ಕೊಡಲ್ಲ. ಏನು ಮಾಡ್ಲಿ ಆಚಾರ್ಯ, ಇನ್ಯಾರು ಕೊಡೋ ಹಾಗಿಲ್ಲ. ಜಗತ್ ಸ್ವಾಮಿ ನಮ್ಗೆಲ್ಲ ಅವಯವಗಳು ಕೊಟ್ಟಿಯಾನಳ್ರಿ. ಮುಖ್ಯವಾಗಿ ಮನಸ್ಸು ಕೊಟ್ಟಿಯಾನಲ್ಲ, ಅವನ ಸ್ತೋತ್ರ ಮಾಡುವ ನಾಲಿಗೆ ಕೊಟ್ಟಿಯಾನಲ್ಲ. ಊಟ ತಿಂಡಿ ಎಲ್ಲ ಆದ್ಮೇಲೆ ಎಲ್ಲ ಮರ್ತು ಹೋಗುತ್ತೆ. ಕೊಟ್ಟಿದ್ದು ಮರ್ತು ಬಿಟ್ಟು ಮಲ್ಕೊಬಿಡೋದು. ಕಣ್ಣಿಗೆ ಮೈಂದಲಿ ಕೈ ಮೈ ತಿಣ್ಣಿಗೊದಗುವ ತರದಿ ಫಲ್ಗಳು ಪಣ್ಣು ಮುಗೀತು. 2 ನಿಮಿಷದಲ್ಲಿ ಮುಗಿತು. ಅದು ಕಡೆಯ ಪದ್ಯ ಓದ್ಬೋಣ ಅಂತ ಹೊರಟೆ, ಅದು ಕಡೆಗೆ ಬರ್ತಾ ಇದೆ. ಪಕ್ಷ್ಮಗಳಕ್ಕಿಗಳಗಲದಲ್ಲಿ ಪಂತಕ್ಷರ ಪುರುಷನಪೇಕ್ಷೆಯಲಿ ಕುಕ್ಕಿಯೊಳಬ್ಜರ ತ್ರಕ್ಷಾದ್ಯ ಮರರ ಈಕ್ಷಿಸಿ ಕರುಣದಿ ರಕ್ಕಿಪನೆಂಬುದೇ ಫಲವಿದು ಬಾಳದುದಕ್ಕೆ. ರೆಪ್ಪೆ ರಕ್ಷಣೆ ಮಾಡುತ್ತಲ್ಲ ಕಣ್ಣಿಗೆ, ಅದಕ್ಕೇನು ಕೊಡ್ಲಿಕ್ಕಾಗತ್ತೆ, ತಾನಾಗೆ ಮುಚ್ಕೊಂಬತ್ತೆ. ದೇವರು ಕೊಟ್ಟ ರೆಪ್ಪೆ ಮಾಡುವ ಕೆಲಸ ಯಾರು ಮಾಡ್ತಾರ್ರಿ? ಆ ಕರುಣಾನಿಧಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕಡೆ ಅವನು ಕೊಟ್ಟಿದ್ದೋನೋ ಎಚ್ಚರ ಇದ್ರೆ ಸಾಕು. ಶ್ರೀ ಮನೋಹರಮ ಶಮಲವರ್ಜಿತ ಕಾಮಿತ ಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಸಾಮ ಸನ್ನುತ ಸಗಲ ಗುಣಗಣಧಾಮ ಶ್ರೀ ಜಗನ್ನಾಥ ವಿಠಲ ಈ ಮಹಿಮೆಯೊಳವತರಿಸಿ ಸಲಹಿದ ಸಕಲ ಸುಜನರನು ಅಂತ ಇಷ್ಟು ಕರುಣಾಸಂಧಿಯ ಕಡೆ ಪದ್ಯವನ್ನು ಓದಿ ಅವನ ಕಾರುಣ್ಯ ಅಪಾರ ಅಂತ ಹೇಳ್ತಾ 45 ನಿಮಿಷನ್ನ ನಾನು 50 ನಿಮಿಷ ದಾಟಿಸಿಬಿಟ್ಟೆ. ಆ ಕರುಣಾಸಾಗರ ಕ್ಷಮಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಈ ಅವಕಾಶ ಮಾಡಿಕೊಟ್ಟ ರಾಘವೇಂದ್ರ ಸಪ್ತಾಹ ಮತ್ತೆ ಇಲ್ಲಿ ಸರ್ವಮೂಲ ಪ್ರತಿಷ್ಠಾನದ ಎಲ್ಲ ಇವರಿಗೂ ನಾನು ಕೃತಜ್ಞನಾಗಿದ್ದೇನೆ. ನಾನು ಎಂದೂ ಹೇಳಲ್ಲ, ಪ್ರವಚನ ಮಾಡಿದ ಮೇಲೆ ಕೃತಜ್ಞನಾಗಿದ್ದೇನೆ ಅಂತ ಇವತ್ತು ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಾನು ಕೈ ಕೊಟ್ಟು ಬಿಟ್ಟಿದ್ದೆ ಹಿಂದೆ ಆದುವಾನಿಲಿ ಆಗಿದ್ದಾಗ ಮೈಸೂರ ಅವಳೇ ನಮ್ಮ ಮನೆಗೆ ಬಂದಿದ್ರಾಗ ಗುರುಗಳಿಗೆ ಗೊತ್ತು. ಅಷ್ಟು ಟೈಫಾಯ್ಡ್ ಬಂದು ಅವರು ಮಂತ್ರಾಕ್ಷತೆ ಕೊಟ್ಟು ಆಮೇಲೆ ಸ್ವಲ್ಪ ರಿಪೇರಿಯಾಗಿ ಮಾತಾಡೋ ಮಟ್ಟಕ್ಕೆ ಮತ್ತೆ ಬಂದಿದ್ದೇನೆ. ಶ್ರೀ ಹರಿಪ್ರಿಯ ಕೃಷ್ಣಾರ್ಪಣ ಮತ್ತು ಸರ್ವೇ ಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ. ಆಚಾರ್ಯರಲ್ಲಿ ಮತ್ತು ಶ್ರೋತೃಗಳಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ನಾವು. ಸಮಯದ ಒಂದು ಇದಕ್ಕೆ ಆಚಾರ್ಯರು
ಎಷ್ಟು ಜ್ಞಾಪಕ ಅಂದ್ರೆ ಅವರಿಗೆ ನಮ್ಮ 7ನೇ ಸಪ್ತಾಹ ಆದ್ವಾನಲ್ಲಿ ನಡೆದಾಗ ಅವರಿಗೆ ಆಹ್ವಾನ ಇತ್ತು. ಅವರಿಗೆ ಅದೇ ಅನಾರೋಗ್ಯದಿಂದಾಗಿ ಬರ್ಲಿಕ್ಕಾಗಲಿಲ್ಲ ಅವರು. ನಾವು ಬದರಿ ಯಾತ್ರೆಗೆ ಹೋಗೋ ಕಾಲಕ್ಕೆ ಭೇಟಿ ಆದಾಗ ಅವ್ರು ಹೇಳಿದರು, ನಾನು ರಾಯರ ಸೇವೆಗೆ ನಾನು ನಿಮ್ಮ ಸಪ್ತಾಹದಲ್ಲಿ ನಾನು ಇದಾಗಿದೆ, ನಾನು ಈ ಸಲ ನಾನು ಬಂದೇ ಬರ್ತೇನೆ ನಾನು ಅಂತ. ಆ ರೀತಿಯಾಗಿ ನಮ್ಮ ರಾಯರ ಸಪ್ತಾಹದ ಒಂದು ಉದ್ದೇಶವಾಗಿ ಇಲ್ಲಿ ಮಾತಾಡಿದರೆ ರಾಯರ ಸೇವೆ ರಾಯರ ತಲುಪುತ್ತೆ ಎಂಬ ಉದ್ದೇಶದಿಂದ ಆಚಾರ್ಯರು ಇಲ್ಲಿಗೆ ಬಂದು ಆ ಭಗವಂತನ ಕರುಣೆಯ ವಿಷಯ ಬಗ್ಗೆ ಜಗನ್ನಾಥದಾಸರ ನುಡಿಗಳಲ್ಲಿ ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಅನಂತ ಅನಂತ ಧನ್ಯವಾದ ಅರ್ಪಣೆ ಮಾಡೋಣ. ಈಗ ನಿನ್ನೆಯ ಪ್ರವಚನ ರಾಯರಿಗೆ ತೃಪ್ತಿಯಾಗಿಲ್ಲ. ಇವತ್ತು ಕೂಡ ಆತ ಸೇವೆ ಬೇಕು ಅಂತ ರಾಯರು ಸೂಚನೆ ಮಾಡಿ ವಿಜೇಂದ್ರಾಚಾರ್ಯರನ್ನ ಮತ್ತೆ ಪುನಃ ಇಲ್ಲಿ ಉಳಿಸಿಕೊಂಡಿದ್ದಾರೆ, ರಾಯರೇ ಉಳಿಸಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ರಾಯರ ಬಗ್ಗೆ ಅಥವಾ ನಿನ್ನೆನ ಉಪನ್ಯಾಸವನ್ನು ಮುಂದುವರಿಸಬೇಕಾಗಿ ಅವ್ರ ಸ್ವಾಗತವನ್ನು ಬಯಸ್ತಾ ಅವರಿಗೆ ವಿಜ್ಞಾಪನೆ ಮಾಡ್ಕೋತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಸಾರಾಸಾರ ಸಿಂಧೋರ್ಜನಿಮರಣ ಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರಾಃ ಪ್ರೇಮ ಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲಧಿ ಭವತ್ಖೇದ ವಿಚ್ಛೇದ ಹೇತುಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಪೂಜ್ಯಾಯ ರಾಘವೇಂದ್ರಾಯ